ವೀಕ್ಷಕರೇ, ನಂಬರ್ ಸೀಕ್ರೆಟ್ ಅದೃಷ್ಟ ಬದಲಾಗುತ್ತೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾಳೆ ದುರ್ಗಾಷ್ಟಮಿ, ನಾಳೆ ನಾಡಿದ್ದು ಹಬ್ಬ ಇದೆ. ಈ ದಿನ ಗಂಡಾಂತರ ಎದುರಾಗುತ್ತಾ? ಹಬ್ಬದ ದಿನಗಳು ಶುಭ ತರುತ್ತಾ? ಹಾಗೆ ದ್ವಾದಶ ರಾಶಿಗಳವರಿಗೆ ಮುಂದಿನ ದಿನಗಳಲ್ಲಿ ಯಾವ ನಂಬರ್ ಅದೃಷ್ಟ ಖುಲಾಯಿಸುತ್ತೆ? ಇವತ್ತಿನ ಕಾರ್ಯಕ್ರಮದಲ್ಲಿ ತಿಳ್ಕೊಳ್ಳೋಣ. ಇದೇ ಈ ಹೊತ್ತಿನ ವಿಶೇಷ ನಂಬರ್ ಸೀಕ್ರೆಟ್. ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗಿದ್ದಾರೆ ಸಂಖ್ಯಾಶಾಸ್ತ್ರಜ್ಞರಾದ ಆರ್ಯವರ್ಧನ್ ಗುರೂಜಿ. ಗುರೂಜಿ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಓಂ ಬ್ರಹ್ಮದೇವಾಯ ನಮಃ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮ ರಥಾಯಿತ ಬೈತಾಂ ಕಲ್ಪವೃಕ್ಷ ನಮತಾಂ ಕಾಮಧೇನೆ ಶ್ರೀಮನ್ ನಾರಾಯಣ ಮಹಾಲಕ್ಷ್ಮೀದೇ ನಮಸ್ತತೆ. ಅರಿವಿಗೆ ಶರಣದೆ, ಗುರುಗೂ ಶರಣದೆ, ವಾಗ್ದೇವಿ ಸರಸ್ವತಿಗೂ ಶರಣದೆ, ಸಮಸ್ತ ಅಭಿಮಾನಿ ಕೂಡ ಶರಣದೆ. ನಂಬರ್ ಅಂದರೆ ನಾನು ಅಂದರೆ ನಂಬರ್. ಹೇಳ್ತೀನಂತ ಆಗುತ್ತೆ ಅಂತ ಹೇಳ್ತೀನೋ ಅಭಿಮಾನಿ ದೇವರಿಗೆ ಗೊತ್ತು. ಗುರುಜಿ, ಇನ್ನು ನಾಳೆ ದುರ್ಗಾಷ್ಟಮಿ, ಈ ದಿನ ಒಳ್ಳೇದಾಗುತ್ತಾ, ಶುಭ ತರುತ್ತಾ? ಈ ಬಗ್ಗೆ ನೀವು ಏನು ಹೇಳ್ತೀರಾ? ಕಳೆದ ಸಂಚಿಕೆಯಲ್ಲಿ ನೀವು ಹೇಳಿದ್ರಿ 4ನೇ ತಾರೀಕು 7ನೇ ತಾರೀಕು ಅಷ್ಟು ಸರಿ ಇಲ್ಲ ಅಂತ, ಅದಕ್ಕೋಸ್ಕರ ಕೇಳ್ತಾ ಇದ್ದೀನಿ. ಸರಿ ನೋಡಿ, 22ನೇ ತಾರೀಕೇನೆ ಕುದುರೆ ಅಶ್ವ, ಅದು 16 ವರ್ಷದ ಅಶ್ವಮೇಧ ಒಂದು ಅದರೊಳಗಡೆ ಸತ್ತೋಗ್ಬಿಟ್ಟಿತ್ತು. ನೋಡಿ ಎಷ್ಟು ತೊಂದರೆ ಆಯಿತು. ಸರಿ ಸರಿ ಬಂದಿಲ್ಲ ಮೈಸೂರು ದಸರಾ ಅಂತ ಹೇಳಿದ್ದೆ, ಅದು ನಿಜ ಆಯಿತು. ಖಂಡಿತ ಕೂಡ ನೋಡಿ, ಅದೊಂದು ತುಂಬ ತೊಂದರೆ ಸಿಗಾಕಿಂತು. ಈ ಸರಿ ತುಂಬ ಚೆನ್ನಾಗಿ ಬಂದಿದೆ. 100% ಈ ಸರಿ ತುಂಬ ಒಳ್ಳೆಯದಾಗುತ್ತೆ. ಮೈಸೂರು ದಸರಾ ಅಂತೂ ಈ ಸರಿ ತುಂಬ ಚೆನ್ನಾಗಿ ಬಂದಿರೋದ್ರಿಂದ ಗುಡ್ ಕಾಂಬಿನೇಷನ್ ಡೇಟಲ್ಲಿದೆ. ಅದರಲ್ಲಿ ಈ ಸರಿ ತುಂಬ ಡೇಂಜರ್, ಈ ತಿಂಗಳಲ್ಲಿ ಈ ವರ್ಷದಲ್ಲಿ ಅಂತ ತೊಂದರೆ ಆಗೋಲ್ಲ. ತುಂಬ ಚೆನ್ನಾಗಿದೆ. ನಾಳೆ ಕೂಡ ತುಂಬ ಜನ ಫೋನ್ ಮಾಡಿದರು, ತುಂಬ ಜನ ನಾಳೆಯಿಂದ ಮಾಡ್ತಾರೆ. ಎಲ್ಲರೂ ಸಂತೋಷವಾಗಿ ಮಾಡ್ಬೋದು. ಇದು ಭಾಳ ಒಂದು ವಿಶೇಷವಾಗಿ ಹಬ್ಬ ಇರೋದ್ರಿಂದ ಎಲ್ಲರೂ ಸಂತೋಷವಾಗಿ ಮಾಡಿ ತುಂಬ ಒಳ್ಳೆಯದಾಗುತ್ತೆ. ಈ ಸರಿ ತುಂಬ ಚೆನ್ನಾಗಿದೆ. ಸರಿ ಚೆನ್ನಾಗಿರಲ್ಲ ಅಂತ ನಾನು ನಿಜವಾಗ್ಲೂ ನೇರವಾಗಿ ಹೇಳಿದ್ದೆ. ಅದರಲ್ಲಿ 16 ವರ್ಷದ ಕುದುರೆನೇ ಸತ್ತೋಗಿದ್ದು ನೋಡಿ. ಅಲ್ಲಿ ವಿಶೇಷವಾಗಿ ಆ ಓಡೋಂಥ ಒಂದು ಜಾಗದಲ್ಲಿ ತೊಂದರೆ ಆಗಿದ್ದಂಥದ್ದು. ಸರಿ ಮೈಸೂರು ದಸರಾ ಸ್ಟಾರ್ಟ್ ಆಗಿದ್ದು ರೀತಿ ಸರಿ ಇರಲಿಲ್ಲ, ಹಾಗಾಗಿ ಮೈಸೂರು ದಸರಾ ಸರಿ ಬಂದಿಲ್ಲ ಅಂತ ಹೇಳಿದ್ದೆ. ನಾನು ಹಲವಾರು ಹಬ್ಬ ಹರಿದಿನಗಳು, ಮೈಸೂರು ದಸರಾ, ಈ ರಾಜಕಾರಣಿ ಒಡಕು ತೊಡಕು ಇವನ್ನೆಲ್ಲ ಭಾಳ ಹಲವಾರು ಮೆಲ್ಕಾಕಿ ಹೇಳ್ತಾ ಇರ್ತೀನಿ. ಅವೆಲ್ಲವೂ ನಿಜ ಆಗಿದೆ. ಈ ಸರಿ ಸೂಪರಾಗಿದೆ, ಏನು ತೊಂದರೆ ಇಲ್ಲ, ಬೊಂಬಾಟಾಗಿ. ಆಮೇಲೆ ಈ ಸರಿ ಮೈಸೂರು ದಸರಾ ಸರ್ಕಾರನೂ ಕೂಡ ಜವಾಬ್ದಾರಿ ತಗೊಂಡಿರುತ್ತೆ, ಯಾಕೆಂದರೆ ಅದು ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಇನ್ನು ಮೈಸೂರಲ್ಲಿ ಒಳ್ಳೆ ಸೆಕ್ಯೂರಿಟಿ ಈ ಸರಿ ಅಂತೂ ಚೆನ್ನಾಗೇ ಇದೆ. ದಸರಕ್ಕೋಸ್ಕರ ಇಲ್ಲಾಂದ್ರೆ ಮತ್ತು ಕಾವೇರಿ ಪಕ್ಕದಲ್ಲಿರೋದ್ರಿಂದ ಕಾವೇರಿ ಸೆಕ್ಯೂರಿಟಿಗೋಸ್ಕರ ಇದೆ. ಹಾಗಾಗಿ ತುಂಬ ಚೆನ್ನಾಗಿರುತ್ತೆ. ಆದರೆ ಈ ಸರಿ ತುಂಬ ಭಾಳ ಚೆನ್ನಾಗಿರುತ್ತೆ. ಆರಾಮಾಗಿ ಮೈಸೂರು ದಸರಾ ತುಂಬ ಚೆನ್ನಾಗಿ ನಡೀತಿತ್ತು. ಗುರುಜಿ, ಇನ್ನು 9ನೇ ತಾರೀಕು ದುರ್ಗಾಷ್ಟಮಿ ಇರೋದ್ರಿಂದ ಈ 9ನೇ ತಾರೀಕು ಯಾವೆಲ್ಲ ಶುಭ ಕಾರ್ಯನ ಕೈಗೊಂಡ್ರೆ, ಅಥವಾ ಯಾವುದಾದ್ರೂ ಬಿಸ್ನೆಸ್ ಶುರು ಮಾಡ್ತೀವಿ ಅನ್ನೋದಾಗಿರ್ಬೋದು, ಈ ರೀತಿಯಾದಂತಹ ಶುಭ ಕಾರ್ಯಗಳನ್ನ ಕೈಗೊಂಡ್ರೆ ಕೈಗೂಡುತ್ತೆ ಅಂತೀರಾ, ಶುಭವಾಗುತ್ತೆ ಅಂತೀರಾ? ನೋಡಿ, ಎಲ್ಲ ಬಿಸ್ನೆಸ್ಗೂ ತುಂಬ ಚೆನ್ನಾಗಿದೆ. ಆದರೆ ನೀರಿನ ಬಿಸ್ನೆಸ್ಸಿಗೆ ಅಷ್ಟು ಚೆನ್ನಾಗಿಲ್ಲ. ನೀರು, ಲಿಕ್ವಿಡ್, ಬಾರ್, ಈ ಥರದೊಂದು ಸಂಬಂಧಪಟ್ಟಿದ್ದು ಚೆನ್ನಾಗಿಲ್ಲ. ಈ ಸರಿ ಮೈಸೂರು ದಸರಾ ನೀರಿಂದ ತೊಂದರೆ ಆಗಿರ್ತಿದೆ. ಹಾಗಾಗಿ ಅಲ್ಲಿಂದಲೇ ಕೌಂಟಿಂಗ್ ಸ್ಟಾರ್ಟ್ ಆಗುತ್ತೆ. ಈ 9 ಅಂದರೆ ಕುಜಗ್ರಹ ಆಗುತ್ತೆ, ಈ 2 ಅಂದರೆ ಚಂದ್ರಗ್ರಹ ಆಗುತ್ತೆ. ಯಾಕಂದರೆ ಚಂದ್ರ ಕೂಡ ಗುರು ರಾಶಿಲಿರೋದ್ರಿಂದ ಅಷ್ಟೊಂದು ನೀರಿಗೆ ಬಿಟ್ಟು ಇನ್ನೆಲ್ಲ ಸೂಪರಾಗಿದೆ, ಸಖತ್ತಾಗಿದೆ. ಓಕೆ, 10ನೇ ತಾರೀಕು ನವಮಿ ಇದೆ, ಅಂದರೆ ನಾವು ಅವತ್ತು ಆಯುಧ ಪೂಜೆನ ಮಾಡ್ತೀವಿ. ಈ ದಿನ ಶುಭ ಕಾರ್ಯಗಳು ನಡಿಬೋದಾ? ನೋಡಿ, 10 ಒಂದು ನಂಬರ್ ಸೂಪರಾಗಿದೆ. ಆದರೆ ಈ ವರ್ಷ 10 ಸರಿಲ್ಲ ಅಂತ ಹೇಳ್ತಿದ್ದೆ, ಆದರೆ ಅವತ್ತು ತುಂಬ ಚೆನ್ನಾಗಿದೆ. ಯಾಕಂದರೆ ಭಾಳ ಪವರ್ಫುಲ್ ಆಯಿತು. 10 ಅಂದರೆ ರವಿಗ್ರಹ ಆಗುತ್ತೆ. ಜಾತಕದಲ್ಲಿ ಕೂಡ ತುಂಬ ಪವರ್ಫುಲ್ ಆಗಿರೋದ್ರಿಂದ ಸಖತ್ ವೈಬ್ರೇಷನ್ ಇದೆ. ಯಾಕಂದರೆ ಭಾಳ ಸಖತ್ತಾಗಿರೋದ್ರಿಂದ ಗುಡ್ ಕಾಂಬಿನೇಷನ್, 1 and 2 ಕಾಂಬಿನೇಷನ್ ಇರೋದ್ರಿಂದ ನ್ಯೂಮರಾಜಲ್ಲಿ ಸಖತ್ತಾಗಿದೆ. ಅದರಲ್ಲೂ ಕೂಡ ತುಂಬ ಸಖತ್ ವೈಬ್ರೇಷನ್ ಆಗಿರೋದ್ರಿಂದ 100% ಅವತ್ತು ಕೂಡ ತುಂಬ ಚೆನ್ನಾಗಿದೆ. ಈ ಸರಿ ದಸರಾ ಸೂಪರಾಗಿ ಮ್ಯಾಚ್ ಆಗ್ತಾಯಿದೆ. ಲಿಂಕ್ ಸಿಗ್ತಾ ಹೋಗ್ತಾಯಿದೆ, ರಿಸಲ್ಟ್ ಸಿಗ್ತಾ ಹೋಗುತ್ತೆ, ತುಂಬ ಚೆನ್ನಾಗಿರುತ್ತೆ. 100% ಆ ಥರ ಏನೂ ತೊಂದರೆಗಳು ಆಗಲ್ಲ. ದಯವಿಟ್ಟು ಆ ಥರದೊಂದು ದಸರಾಗಿ ಸರಿ ಭಾಳ ಡಿಸ್ಟರ್ಬ್ ಆಗಿತ್ತು. ತುಂಬ ಅನಾಹುತಗಳು, ತುಂಬ ಬೇಡದಿರೋ ಒಪಿನಿಯನ್ ಎಲ್ಲ ಇತ್ತು. ಈ ಸರಿ ರಾಜರ ಮಂತಾನೆ ಇದ್ದು ನೀಟಾಗಿ ಮಾಡಿಕೊಡ್ತಾರೆ. ಈ 10ನೇ ತಾರೀಕು ನವಮಿ ಯಾವ ಅಕ್ಷರದವರಿಗೆ, ಅಂದರೆ ಯಾವ ಅಕ್ಷರದಿಂದ ಶುರುವಾಗಿರುತ್ತೆ ಆ ಹೆಸರಿನವರಿಗೆ ಲಕ್ ಕೊಡುತ್ತೆ ಅಂತ ಹೇಳ್ತೀರಿ? ನನ್ನ ಪ್ರಕಾರ ASM ಸಖತ್ ವೈಬ್ರೇಷನ್ ಡೇಟು. ಯಾಕಂದರೆ 10/10/2016 ಕೌಂಟ್ ಮಾಡಿದ್ರೆ 11 ಬರುತ್ತೆ. ತುಂಬ ವೈಬ್ರೇಷನ್ ಡೇಟಾ ಬರುತ್ತೆ. ಹಾಗಾಗಿ M ಅಕ್ಷರ, SN ಅಕ್ಷರಗಳು ಸಖತ್ ಲಕ್ಕನ್ನ ತಂದು ಕೊಡುತ್ತವೆ. 6 ಕೂಡ ಆಗಿಬರುತ್ತೆ. S ಅಂತೂ ಇನ್ನೂ ಸೂಪರ್, C ಇನ್ನೂ ಸಖತ್ತಾಗಿ ಆಗಿಬರುತ್ತೆ. ಓಕೆ, ಹಾಗಿದ್ರೆ ದ್ವಾದಶ ರಾಶಿಗಳವರು ಮುಂದಿನ ದಿನಗಳಲ್ಲಿ ಯಾವ ನಂಬರ್ನ ಅನುಸರಿಸಿದ್ರೆ ಒಳ್ಳೇದಾಗುತ್ತೆ ಅಂತ ನೀವು ಹೇಳ್ತೀರಿ? ನೋಡಿ, ಹಲವಾರು ಮಾಧ್ಯಮದಲ್ಲಿ ಹೇಳ್ತಾ ಹೋಗ್ತಾ ಇದ್ದೀನಿ. ಈ ಸರಿ ಹುಡುಕಿದ್ದೀನಿ ಒಂದು ಸಬ್ಜೆಕ್ಟು, ಬೆಚ್ಚು ಬೀಳ್ತೀರಾ, ಆ ಥರದೊಂದು ಘಟನೆ ನಡೆಯೋ ಥರ ಆಗಿದೆ. 2017 ಜನವರಿ 17ನೇ ತಾರೀಕಿಂದ ಈ ಒಂದು ವೈಬ್ರೇಷನ್ಗೆ ಒಂದು ರಾಶಿ ತುಂಬ ಕಷ್ಟಕ್ಕೆ ಸಿಗಾಕಿಬಿಡುತ್ತೆ. ತುಂಬ ಅಂದರೆ ಕಣ್ಣೀರಲ್ಲಿ ಕೈ ತೊಳಿತಾರೆ. ಅದು ಯಾವ ರಾಶಿ ಅಂತ ಕೇಳ್ತೀನಿ. ಈಗ ಒಬ್ರು ಕಾಲರ್ ರೆಡಿ ಇದ್ದಾರೆ, ಇಂಪನ ಅನ್ನೋರು ಕರೆ ಮಾಡಿದ್ದಾರೆ. ನಮಸ್ಕಾರ ಇಂಪನ ಅವರೇ. ನಮಸ್ತೆ. ಹೇಳಿ, ಯಾರ ಬಗ್ಗೆ ಕೇಳಬೇಕಿತ್ತು? ನಮಸ್ತೆ ಚಿಕ್ಕಪ್ಪ. ನಮಸ್ತೆ.
ಹೇಗಿದ್ದೀರಾ ಚಿಕ್ಕಪ್ಪ? ನಾನು ತುಂಬ ಚೆನ್ನಾಗಿದ್ದೀನಿ. ನೀನು ಹೇಗಿದ್ಯಾ? ನಾನ್ ಚೆನ್ನಾಗಿದ್ದೀನಿ ಚಿಕ್ಕಪ್ಪ. ಸರಿ, ಒಳ್ಳೇದಾಯ್ತು. ಎಲ್ಲಿಂದ ಮಾತಾಡ್ತಿದ್ಯಾ? ಮನೆಯಿಂದ ಮಾತಾಡ್ತಿದ್ಯಾ? ಹಾ ಸರಿ ಸರಿ, ಏನು ಕೇಳ್ಬೇಕಂತ ಇದೆಯಾ? ಎಲ್ಲಿದ್ದೀವಿ? ಕಮಲಾಪುರದಲ್ಲಿ ಇದೆಯಾ? ಹಾ ಸರಿ ಸರಿ, ಏನು ಕೇಳ್ಬೇಕಂತ ಇದೆಯಾ? ನನ್ ಫ್ರೆಂಡ್ಸ್ ಎಲ್ಲ ನಿಮ್ ಬಗ್ಗೆ ತುಂಬಾ ಹೇಳ್ತಾರೆ. ಏನಂತ? ಇದು ನಿಮ್ ಚಿಕ್ಕಪ್ಪ ಎಷ್ಟು ದೊಡ್ಡ ಮನಸ್ಸು, ಎಲ್ರ ಬಗ್ಗೆ ಎಷ್ಟು ಒಳ್ಳೆ ಇದನ್ನ ಕೆಲಸ ಮಾಡಿದ್ದಾರೆ, ಎಲ್ರ ಬಗ್ಗೆ ಎಷ್ಟು ಚೆನ್ನಾಗಿ ಮಾತಾಡ್ತಾರೆ. ಹ್ಞೂ ಹ್ಞೂ ನಿಮ್ ಚಿಕ್ಕಪ್ಪನಿಂದ ಎಷ್ಟು ಒಳ್ಳೆ ಕೆಲಸ ನಡೆದಿದೆ ಹ್ಞೂ ತುಂಬಾ ಹೇಳ್ತಾರೆ. ಸರಿ ಸರಿ, ಏನು? ನಿಮ್ ಸಂಖ್ಯಾಶಾಸ್ತ್ರ ನನಗೆ ಅರ್ಥ ಆಗಲ್ಲ, ಹಾಂ ಆದ್ರೆ ಬೇರೆಯವರಿಂದ ನಾನು ತುಂಬಾ ತಿಳ್ಕೊತೀನಿ ನಿಮ್ ಬಗ್ಗೆ. ಹೌದಾ? ಇಂಪನ ಅವರೇ, ನಿಮ್ ಚಿಕ್ಕಪ್ಪ ಅವರು ನಿಮ್ಗೆ ಯಾವ ನಂಬರ್ ಲಕ್ಕಿ ಅಂತ ಹೇಳಿದ್ದಾರೆ? ನಂಗೆ ಹೇಳಿಲ್ಲ ಇನ್ನು. ನಿಮ್ ಭವಿಷ್ಯದ ಬಗ್ಗೆ ಹೇಳಿದಾರಾ? ಹಾ ಹೇಳಿದ್ದಾರೆ. ನಿಮ್ ಹೆಸರನ್ನ ಇಟ್ಕೊಟ್ಟವ್ರು ಅವರೇನಾ? ಇಲ್ಲ, ಸರಿ, ಮಾತನಾಡಿ, ಅವರಿದ್ದಾರೆ. ಅವ್ರ ನನ್ನ ಸ್ನೇಹಿತರ ಅಪ್ಪ ಅಮ್ಮ ಕೂಡ ತುಂಬಾ ನಿಮ್ ಬಗ್ಗೆ ಹೇಳ್ತಾರೆ. ಹ್ಞೂ ಹ್ಞೂ ನಂಗೆ ತುಂಬಾ ಹೆಮ್ಮೆ ಅನ್ಸುತ್ತೆ ನಿಮ್ ಚಿಕ್ಕಪ್ಪನಾಗ ಪಡ್ಕೊಂಡಿರೋದು. ಸೂಪರ್ ಸೂಪರ್. ನೀನು ಎಷ್ಟನೇ ಕ್ಲಾಸು? ನಾನು ಇವಾಗ 8th ಸ್ಟ್ಯಾಂಡರ್ಡ್. ಆಯ್ತು ಆಯ್ತು, ಸರಿ, ಒಳ್ಳೇದಾಯ್ತು. ಏನಾದ್ರು ಕೇಳೋದಿದ್ರೆ ಕೇಳ್ಬೋದು ಇಂಪನ. ನಿಮ್ ಡೇಟ್ ಆಫ್ ಬರ್ತ್ ಹೇಳಿ ಇಂಪನ ಅವರೇ. ನನ್ನ ಡೇಟ್ ಆಫ್ ಬರ್ತ್ December 1st, 2002. ಒಂದು December 1st, 2002. 2002. ಸರಿ, ಸಮಯ ತಿಳಿಸಿ. ಸಮಯ ಅಷ್ಟು ಕರೆಕ್ಟ್ ಆಗಿ ಗೊತ್ತಿಲ್ಲ. ಓಕೆ, ಯಾವ ವಿಷಯದ ಬಗ್ಗೆ ಕೇಳಬೇಕು ನೀವು? ಯಾವ್ದ್ರ ನಿಮ್ ಲಕ್ಕಿ ನಂಬರ್ ಯಾವುದು ಅಂತ ತಿಳ್ಕೊಳ್ಳಿ. ಚಿಕ್ಕಪ್ಪ, ನನ್ ಲಕ್ಕಿ ನಂಬರ್ ಯಾವ್ದು? ನಿನ್ನ ತುಂಬ ಲಕ್ಕಿ ನಂಬರ್ 5ನೇ ತಾರೀಕು ನೋಡಿ. ನಾನು 5 5 ತುಂಬ ಲಕ್ಕಿ ನಂಬರ್. ನಿನ್ಗೆ 5 ತುಂಬ ಪವರ್ಫುಲ್. 1ಕ್ಕೆ 5 ಯಾವಾಗಲೂ ಸಖತ್ ರಾಜೋಗದ ನಂಬರು. ಯಾಕಂದರೆ ನೋಡಿ, ವಿರಾಟ್ ಕೊಹ್ಲಿ 5ನೇ ತಾರೀಕು ಅವ್ನು ಇಷ್ಟಪಡೋಂಥ ಒಂದು ಹುಡುಗಿ ಇದ್ದಾರೆ ಪಾಪ. ಹುಡುಗಿ ಹೆಸರು ಕೂಡ ಅವ್ನು ಯಾವಾಗಲಾರು ಫೇಲ್ಯೂರ್ ಆದಾಗ ಅವನ್ನೇ ಕೇಳ್ತಾನಂತೆ, ತುಂಬ ಟೆಕ್ನಿಕ್ನ. ಹಾಗಾಗಿ 5, 3, 9 ತುಂಬ ಲಕ್ಕಿ ಡೇಟು. ಸಖತ್ತಾಗಿರುತ್ತೆ, ತುಂಬ ಒಳ್ಳೆಯದಾಗುತ್ತೆ. 1ನೇ ತಾರೀಕಲ್ಲಿ ಹೆಣ್ಮಕ್ಳು ಹುಟ್ಬೇಕು. ನಾನು ಯಾವಾಗಲೂ ಹೇಳ್ತೀನಿ, 1ನೇ ತಾರೀಕು ದಿ ಬೆಸ್ಟ್. ಭವಾನಿ ಮೇಡಮ್ ಅವರು 1, 19, ಇಂದಿರಾ ಗಾಂಧಿ 19. ಈ 1, 10, 19ನೇ ತಾರೀಕಲ್ಲಿ ಹೆಣ್ಮಕ್ಳು ಹುಟ್ಟರೆ ಸಕ್ಸಸ್ ಜಾಸ್ತಿ. ನೋಡಿ, ತುಂಬ ವೈಬ್ರೇಷನ್. ಹೆಣ್ಮಕ್ಳು ಯಾವಾಗಲೂ 1ನೇ ತಾರೀಕಲ್ಲಿ ಹುಟ್ಟಿದರೆ ಸಖತ್ ವೈಬ್ರೇಷನ್. ತಂದೆಗೆ ತುಂಬ ರಾಜಯೋಗ, ತುಂಬ ರಾಜಯೋಗ. ತಂದೆಗೆ ತುಂಬ ವೈಬ್ರೇಷನ್ ಬರುತ್ತೆ, ಸಖತ್ತಾಗಿರ್ತಾರೆ. ಆಮೇಲೆ 1 ಅನ್ನೋ ನಂಬರ್ ಯಾವಾಗಲೂ ನೇರವಾಗಿ ಮಾತಾಡ್ತಾರೆ, ಹಿಂದೆ ಮುಂದೆ ಮಾತಾಡೋಕ್ಕಲ್ಲ. ಹಾಗಾಗಿ ಹೆಣ್ಮಕ್ಳು ಯಾವಾಗಲೂ ಕರೆಕ್ಟಾಗಿ ಮಾತಾಡಿದಾಗ ಸೂಪರಾಗಿರುತ್ತೆ ರಿಸಲ್ಟ್. ಹಿಂದೆ ಮುಂದೆ ಯೋಚನೆ ಮಾಡಿ ಮಾತಾಡಿದ್ರೆ ತಪ್ಪಾಗುತ್ತೆ. ಹಾಗಾಗಿ 1ನೇ ತಾರೀಕು ದಿ ಬೆಸ್ಟ್ ಹೆಣ್ಮಕ್ಳು ಹುಟ್ಟಕ್ಕೆ. ನಾನು ತಿಳಿದಿರೋ ಮಟ್ಟಿಗೆ ತುಂಬ ಸಖತ್ತಾಗಿರೋ ಹೆಣ್ಮಕ್ಳೆಲ್ಲ 1ನೇ ತಾರೀಕಲ್ಲಿ ಹುಟ್ಟಿರ್ತಾರೆ. ಸಖತ್ ವೈಬ್ರೇಷನ್ನು. ಹೆಣ್ಮಕ್ಳು 1ನೇ ತಾರೀಕು ಹುಟ್ಟಿದ್ರೆ ಎಷ್ಟು ಬೇಕಾದ್ರೂ ಲಕ್ ಸಿಗುತ್ತೆ. ಅದರಲ್ಲೂ ಕೂಡ ಅವ್ರ ತಂದೆ ಈಶಾನ್ಯ ಮೂಲೆ ಬಾಗಿಲಿದ್ದು, ಈಶಾನ್ಯ ಮೂಲೆ ಜಾಸ್ತಿ ಬೆಳೆದಿದ್ರೆ ಆ ಹೆಣ್ಮಗುಗೆ ಆ ಮನೇಲಿ ಏಳಿಗೆ ಜಾಸ್ತಿ ಇರುತ್ತೆ. ಅದೆಲ್ಲ ನಿಮ್ಮ ಮನೇಲಿ ಅದು ಸಖತ್ತಾಗಿದೆ. ಈಶಾನ್ಯ ಮೂಲೆ ಬೆಳೆದಿರೋದು ಅದೆಲ್ಲ ಸಖತ್ತಾಗಿದೆ. ಈಶಾನ್ಯ ಮೂಲೆ ಸಖತ್ ವೈಬ್ರೇಷನ್ ಇರುತ್ತೆ. ಅಂದರೆ ಸಖತ್ ಒಳ್ಳೆ ಡೇಟ್ ಆಫ್ ಬರ್ತು. ನೀನು ತುಂಬ ಚೆನ್ನಾಗಿದೆಯಾ. ಅದರಲ್ಲೂ ಕೂಡ ನೀನು ನಮ್ಮ ಅಣ್ಣನ ಮಗಳಾಗಿ ಹುಟ್ಟಿರೋದಕ್ಕಿಂತ ನೀನು ಇನ್ನೂ ಪುಣ್ಯ ಮಾಡಿ. ಯಾಕಂದರೆ ನಮ್ಮಣ್ಣ ತುಂಬ ಚೆನ್ನಾಗಿ ನೋಡ್ಕೊತಾನೆ ಮಕ್ಕಳು ಮರಿನೆಲ್ಲ. ಯಾಕಂದರೆ ನಮ್ಗೆ ಚೆನ್ನಾಗಿ ಗೊತ್ತು. ಹಾಗಾಗಿ ನೀನು ಸಖತ್ ಪುಣ್ಯ ಮಾಡಿದೆ. ಅದರಲ್ಲಿ ನಾವು ಬೇರೆ ನಿಂಗೆ ಸಪೋರ್ಟಿಗೆ ಅಂದರೆ ಒಂಥರ ನೀನು ಭಾಳ ಪುಣ್ಯ ಮಾಡಿದೆ. ನಿಂಗೆ ಒಳ್ಳೆಯದಾಗಲಿ. ಥ್ಯಾಂಕ್ ಯು ಇಂಪನ ಅವರೇ. ಮತ್ತೊಬ್ರು ಕಾಲರ್ ಕೃಷ್ಣಮೂರ್ತಿ ಅನ್ನೋರು ಕರೆ ಮಾಡಿದ್ದಾರೆ. ನಮಸ್ಕಾರ ಕೃಷ್ಣಮೂರ್ತಿ ಅವರೇ. ನಮಸ್ಕಾರ ಮೇಡಮ್. ಹೇಳಿ, ಯಾರ ಬಗ್ಗೆ ಕೇಳಬೇಕಿತ್ತು? ಮೇಡಮ್, ನನ್ನ ಮಗನ ಬಗ್ಗೆ ಕೇಳಬೇಕಿತ್ತು ಮೇಡಮ್. ಹೆಸರು ಹೇಳಿ ಅವ್ರದ್ದು. ಉದಯ್ ಕುಮಾರ್ ಅಂದ್ಬಿಟ್ಟು. ಉದಯ್ ಕುಮಾರ್. ಹಾ. ಹುಟ್ಟಿದ ದಿನಾಂಕ ತಿಳಿಸಿ. 2, 3, ಹ್ಮ್ 2001 ಇಸ್ವಿ ಮೇಡಮ್. ಸರಿ, ಸಮಯ ತಿಳಿಸಿ. 2001 ಇಸ್ವಿ ಸರ್. ಒಂದಾ? ಹಾ. ಗುರುಜಿ ನಮಸ್ಕಾರ ಗುರುಜಿ. ನಾನು ನಿಮ್ಮ ಆಫೀಸ್ ಬಂದಿದೆ. ಭಾಳ ಒಳ್ಳೇದು. ದೊಡ್ಡ ಫ್ಯಾನ್ ಆಗ್ಬಿಟ್ಟಿದ್ದೀನಿ ನಾನು, ನಿಮ್ ಫ್ಯಾನ್. ಒಂದ್ ಟೈಮಲ್ಲಿ ನನ್ನ ಹತ್ರ ₹1 ಇರಲಿಲ್ಲ. ನಾನು ಅಷ್ಟು ಇದಾಗಿದೆ. ನನ್ ಹುಟ್ಟಿ ಡೇಟ್ ಆಫ್ ಬರ್ತ್ ನಿಮ್ ಪ್ರೋಗ್ರಾಮ್ ಮಾಡ್ಕೊಂಡು ಕಂಡಿರ್ಕೊಂಡೆ ನಾನು. ಸೂಪರ್. ನಿಮ್ ಫೈಲ್ ಫಾಲೋ ಮಾಡ್ತಾ ಇದೀನಿ. ಇವಾಗ ಇಲ್ಲ ಅಂದ್ರೆ ನನ್ನ ಹತ್ರ ₹10,000 ಇಟ್ಕೊಂಡು ನಾನು ಆಚೆ ಬರ್ತೀನಿ ಅನ್ನೋ ಧೈರ್ಯ ಇದೆ ಗುರುಜಿ. ಆ ಥರ ಹೆಂಗ್ ಸರ್ ನಿಮ್ಗೆ ಧೈರ್ಯ ಬಂತು? ಏನಿಲ್ಲ ತೊಂದರೆ ಅಂದ್ರೆ ನನ್ನ ಫಾಲೋ ಮಾಡಿ ಹೆಂಗಾಯ್ತು? ಅದಕ್ಕೆ ಗುರುಜಿ ನಾನು ನಿಮ್ಮ ಹತ್ರ ಕೇಳ್ಬೇಕು ಅನ್ಸುತ್ತೆ. ಅದೇ ದೊಡ್ಡವ್ರಿಗಿಂತ ಚಿಕ್ಕವ್ರು ಕಲ್ತ್ರೆ ಚೆನ್ನಾಗಿರುತ್ತೆ ಅನ್ಬಿಟ್ಟು ಅದಕ್ಕೆ ನನ್ನ ಮಗನ್ನ ಕಳ್ಸೋಣ ಅಂತ ನಿಮ್ಮ ಕ್ಲಾಸ್ಗೆ ಅಂತ ಸುಮಾರು ಸಲ ಟ್ರೈ ಮಾಡ್ತಾ ಇದೀನಿ ಗುರುಜಿ. ಈ ಸರಿ ಲಾಸ್ಟ್ ಕ್ಲಾಸ್ ಬೆಂಗಳೂರು. ಈ ಸರಿ ಲಾಸ್ಟ್ ಕ್ಲಾಸು ಬೆಂಗಳೂರು ಕ್ಲಾಸ್ ಮಾಡೋದು. ಯಾಕಂದ್ರೆ ಇದೆಲ್ಲ ಮಾಡ್ಬಿಟ್ಟು ನಾನು ಶಬರಿಮಲೆ ಪಾದಯಾತ್ರೆ ಹೋಗ್ತೀನಿ, ಉಪವಾಸ ಪಾದಯಾತ್ರೆ ಹೋಗ್ತೀನಿ. 1 ತಿಂಗಳು ನಾನು ಊಟ ಮಾಡಲ್ಲ. 1 ತಿಂಗಳು ಬೆಂಗಳೂರಿಂದ ನಡ್ಕೊ ಹೋಗ್ತೀನಿ, ಉಪವಾಸ ನಡ್ಕೊ ಹೋಗ್ತೀನಿ. ಹಾಗಾಗಿ ನಾ ಬೆಂಗಳೂರಲ್ಲಿ ಕ್ಲಾಸ್ ಮಾಡಲ್ಲ. ಇದು ಲಾಸ್ಟ್ ಕ್ಲಾಸು. ದಯವಿಟ್ಟು ಮಕ್ಕಳನ್ನ ಕಳಿಸಿ. ನನ್ನ ಮಗಳಿಗೆಲ್ಲ 5 ವರ್ಷಕ್ಕೆ ಜ್ಯೋತಿಷ ಹೇಳ್ಕೊಟ್ಬಿಡ್ತೀನಿ. ಯಾಕಂದ್ರೆ ಜ್ಯೋತಿಷದಲ್ಲಿ ಅಷ್ಟು ಜೀವ ಇದೆ. ನಿಮ್ಗೆ ಅನಿಸ್ತಾ ಜ್ಯೋತಿಷ ನಮ್ಮನ್ನ ಉದ್ಧಾರ ಮಾಡುತ್ತೆ, ಹಾಳು ಮಾಡುತ್ತೆ ಅಂತ?
ಜ್ಯೋತಿಷ ನಮ್ಮನ್ನ ಉದ್ಧಾರ ಮಾಡುತ್ತೆ ಹಾಳು ಮಾಡುತ್ತೆ ಅನ್ನೋದು ನನ್ಗೆ ಗೊತ್ತಿರಲಿಲ್ಲ ಗುರುಜಿ. ಆದ್ರೆ ಸಂಖ್ಯಾಶಾಸ್ತ್ರದಲ್ಲಿ ನಿಮ್ಮನ್ನ ನೋಡಿದ್ಮೇಲೆ ಈ ನಾವು ಉದ್ಧಾರ ಆಗ್ತೀವಿ ಅನ್ನೋ ಒಂದು ನಂಬಿಕೆ ಬಂತು. ಈ ಮಾಟ ಮಂತ್ರ, ಈ ದೇವ್ರು ದಿಂಡ್ರು ಇದೆಲ್ಲ ನನ್ ನೆಮ್ಮದಿ ಇರೋಂತ ಮಂತ್ರ. ನಾನು ಜ್ಯೋತಿಷ ನನ್ನ ಮೊದ್ಲೇ ಕೇಳ್ತಾ ಇರ್ಲಿಲ್ಲ. ಆ ಸಂಖ್ಯಾಶಾಸ್ತ್ರ ಅನ್ನೋದು ಇದು ನಿಮ್ಮನ್ನ ನೋಡಿ ನಾನು ಕಲ್ತ್ಕೊಂಡ್ಮೇಲೆ ಇವಾಗ ನಾನು ಈಗ ಆಚೆ ಹೋದ್ರೆ ಇಂಥ ಡೇಟಲ್ಲಿ ಹೋದ್ರೆ ನನ್ನ ನಕ್ಷತ್ರ ನಂದು ಇದು ಇದೆ ಅಂದ್ರೆ ಇವತ್ತು ನಾನು 2,000 ರೂಪಾಯಿ ಸಂಪಾದನೆ ಮಾಡ್ಕೊಂಡ್ಬರ್ತೀನೋ ಧೈರ್ಯ ಇದೆ. ನಾನು ಆಟ ಓಡಿಸೋದು 2,000 ರೂಪಾಯಿ ಸಂಪಾದನೆ ಮಾಡ್ಕೊಂಡ್ಬರ್ತೀನಿ ಅನ್ನೋ ಧೈರ್ಯ ಇದೆ ಗುರುಜಿ. ನಾನು ಒಂದು ವಾರ ಹೋಗಿಲ್ಲ ಅಂದ್ರೆ ಮನೇಲಿ ಕೂತಿದ್ರು 2,000 ರೂಪಾಯಿ ಅಲ್ಲ, ನಾನು 10,000 ರೂಪಾಯಿ ಬೇಕಾದ್ರೆ ಸಂಪಾದನೆ ಮಾಡ್ತೀನಿ. ಆ ಡೇಟಲ್ಲಿ ಏನೋ ನಂಬಿಕೆ ಇದೆ ನನಗೆ. ಸೂಪರ್. ಆಮೇಲೆ ನಾವ್ ಹೇಳಿದೆಲ್ಲ ವಾಚ್ ಮಾಡ್ತೀರಾ? ಗುರುಜಿ ವಾಚ್ ಮಾಡ್ತಾ ಇದೀನಿ. ಈ ತಿಂಗಳು 4-7 ಸರಿಯಿಲ್ಲ ಅಂತ ಹೇಳಿದ್ರಿ. ಹೌದೌದು, ಅವತ್ತೇ ಕಾವೇರಿ ಬಿಟ್ಬಿಟ್ರಲ್ಲ 4ನೇ ತಾರೀಕಿನ. 3ನೇ ತಾರೀಕೆ ನಾನು ಗಾಡಿಯಲ್ಲಿ ಐಟಮ್ ಹಾಕೊಂಡು ಹೋಗ್ತಿದ್ದೆ, ಇನ್ಕಮ್ ಟ್ಯಾಕ್ಸ್ ಹಿಡ್ಕೊಂಡ್ಬಿಟ್ರು. ನೀವ್ ಹೇಳಿ ನಾನು ಹುಷಾರಾಗಿದ್ದೆ ಆದ್ರೂ ಹಿಡ್ಕೊಂಡ್ಬಿಟ್ರು. ಇವಾಗ ನಿಮ್ಗೆ ಹೇಳಿದ್ನಲ್ಲ ಕಾವೇರಿ ಗಲಾಟೆ ಯಾವಾಗಿಂದ ಸ್ಟಾರ್ಟ್ ಆಗುತ್ತೆ ಅದೆಲ್ಲ ನೆನಪಿದ್ಯಾ? ನೆನಪಿದೆ ಗುರುಜಿ, ನೆನಪಿದೆ. ಆಮೇಲೆ ಜೈಲಲಿತಾ ಟೈಮ್ ಸಕ್ಕದಾಗೈತೆ ಇವಾಗ ಅಂತ ಹೇಳಿದೀರಾ. ಆಮೇಲೆ ಸಿದ್ದರಾಮಯ್ಯ ಟೈಮ್ ಸರಿ ಇಲ್ಲ ಅಂತ ಹೇಳಿದ್ರೆ, ಮಗ ಸತ್ತೋಯ್ತಾನೆ ಅಂತ ಹೇಳಿದ್ರೆ, ಸಾರಿ ಮಗ ತೊಂದ್ರೆ ಆಗುತ್ತೆ ಅಂತ ಹೇಳಿದ್ರೆ, ಅದೆಲ್ಲ ನೆನಪಿದೆ ಗುರುಜಿ. ಈಗೆಲ್ಲ ಗುರುಜಿ ನಾನು ಸುಮಾರು ಒಂದು 4 ವರ್ಷದಿಂದ ಫಾಲೋ ಮಾಡ್ಕೊಂಡ್ ಬರ್ತಾ ಇದೀನಿ ನಿಮ್ಮನ್ನ. ಸೂಪರ್. ಇವಾಗ ಸರಿ ಈ ಸರಿ ಒಂದು ಏನಪ್ಪಾ ಅಂದ್ರೆ ಈ ಗುರು ಶನಿ ಬದಲಾವಣೆ ಮಾಡಿ ಒಂದು ರಾಶಿನ ಡೈರೆಕ್ಟ್ ಆಗಿ ರೈಡ್ ಮಾಡ್ತಾರೆ. ರಾಶಿನ ರೈಡ್ ಮಾಡೋದ್ರಿಂದ ಬಹಳ ಕಷ್ಟಕ್ಕೆ ಬೀಳ್ತಾರೆ. ದಯವಿಟ್ಟು ಈ ಎಂಡಿಂಗ್ ಅಲ್ಲಿ ವಿಜಯ ನೋಡಿ, ಅದು ತುಂಬಾ ಕಷ್ಟವನ್ನ ಕೊಡ್ತೀರಿ. ಕಾಯ್ತಾ ಇದೀನಿ ಗುರುಜಿ. ನಾನು ಎಲ್ಲರೂ 5:15 ಕಸ್ತೂರಲ್ಲಿ ನೀವು ಬರ್ತೀರಾ ಅನ್ಬಿಟ್ಟು ಬಂದ್ಬಿಡ್ತೀನಿ. ಇವತ್ತು 6 ಗಂಟೆಗೆ ನಿಮ್ಗೋಸ್ಕರ ಕಾಯ್ತಾ ಇದ್ದೆ ಗುರುಜಿ ನಾನು. ಸರಿ ಸರಿ. ಮಗಳ ಯಾರ್ದು ಡೇಟ್ ಆಫ್ ಬರ್ತೀವಿ? 2-3-2001. 2-3-2001 ನನ್ನ ಮಗಂದು ಗುರುಜಿ. ಅವನ್ನ ಕ್ಲಾಸ್ ಕಲ್ಸ್ಬೇಕು ಅಂತ ಆಸೆ ನನಗೆ. ಕಳ್ಸಿ. ಎಷ್ಟು ಗಂಟೆ ಗುರುಜಿ? ಬೆಳಗ್ಗೆ 11:48 ಗುರುಜಿ. 12:45. ದಯವಿಟ್ಟು ಫಸ್ಟ್ ಕಳಿಸಿ. ಈ ಸರಿ ಸೂಪರ್ ಹೆಡ್ ಮಾಡ್ಬಿಡೋಣ ಅವ್ರನ್ನ. ಗುರುಜಿ ಅವ್ನಿಗೆ ಹೆಂಗಿದೆ ಗುರುಜಿ? ಅವನಿಗೆ ನೋಡಿ, ವೃಷಭ ಲಗ್ನ, ನಾನು ಹುಟ್ಟಿರೋದು ವೃಷಭ ಲಗ್ನ. ಲಗ್ನದಲ್ಲಿ ಗುರು, ಲಗ್ನದಲ್ಲಿ ಶನಿ, ಲಗ್ನದಲ್ಲಿ ಚಂದ್ರ, 11ನೇ ಮನೇಲಿ ಶುಕ್ರ ಮತ್ತೆ ಪರಿವರ್ತನೆ. ಇವಾಗ ಶುಕ್ರನಿಗೂ ಗುರುನಿಗೆ ನೋಡಿ. ದರ್ಶನ ಕೂಡ ವೃಷಭ ಲಗ್ನ. ನಾನು ಹುಟ್ಟಿರೋದು ಲಕ್ಷಣ, ದರ್ಶನ ಹುಟ್ಟಿರೋದು. ನಿಮ್ಮ ಮಗನೂ ಕೂಡ ಅದು ವೃಷಭ ಲಗ್ನ ನೋಡಿ. ರಾಜ್ಕುಮಾರ್ ಕೂಡ ಹುಟ್ಟಿರೋದು ವೃಷಭ ಲಗ್ನ ನೋಡಿ. ಶುಕ್ರ ಉಚ್ಚ, ರಾಜ್ಕುಮಾರು ಜಾಗದಲ್ಲಿ ಉಚ್ಚ, ದರ್ಶನ್ ಜಾಗದಲ್ಲಿ ಉಚ್ಚ, ನಮ್ಮ ಜಾಗದಲ್ಲಿ ಉಚ್ಚ ಇಲ್ಲ. ನನ್ನ ಜಾಗದಲ್ಲಿ ಲಗ್ನದಲ್ಲಿದ್ದಾನೆ. ಜಾತಕ ಎಕ್ಸ್ಟ್ರಾರ್ಡಿನರಿ ಆಗಿದೆ. 100% ಒಳ್ಳೆ ಜ್ಯೋತಿಷ್ಯರಾಗ್ತಾರೆ. ಯಾಕಂದರೆ ಗುರು ಜಾಗದಲ್ಲಿದ್ದು ಚಂದ್ರ ಜಾಗದಲ್ಲಿದ್ದರೆ ಇವರು 100% ಆಗ್ತಾರೆ ಅಂತ ಹೇಳುತ್ತೆ. ಯಾವಾರಿಗೆ ಆಗಲಿ ಜ್ಯೋತಿಷ್ಯವನ್ನು ಕಲಿಯೋಕ್ಕೆ 8ನೇ ಮನೆಗೂ ಲಗ್ನಾಧಿಪತಿಗೂ ಸಂಬಂಧ ಬರೋಕ್ಕೂ, ನನಗೂ 8ನೇ ಮನೆಗೂ ಸಂಬಂಧ ಇದೆ. ನನಗೂ ಗುರು ಲಗ್ನದಲ್ಲಿದ್ದಾನೆ. ಹಾಗಾಗಿ ನಿಮ್ಮ ಮಗ 100% ಜ್ಯೋತಿಷ್ಯವನ್ನು ಕಲಿತು ಮಾಧ್ಯಮದಲ್ಲಿ ಕೂತ್ಕೊಂಡು ಜ್ಯೋತಿಷ್ಯ ಹೇಳ್ಬೋದು. ಯಾಕಂದರೆ ಮಾಧ್ಯಮದಲ್ಲಿ ಹೈಯೆಸ್ಟ್ ಜನ 2ನೇ ತಾರೀಕು ಜ್ಯೋತಿಷ್ಯ ಹೇಳೋದು. ನಾನು ಒಬ್ಬನೇ 5ನೇ ತಾರೀಕು, ಇನ್ನು ಜನರಲ್ಲಾಗಿ ಬರೋಲ್ಲ 2ನೇ ತಾರೀಕು 11ನೇ ತಾರೀಕು. ನಿಮ್ಮ ಮಗನಿಗೆ 100% ಯೋಗ ಇದೆ. ಬೇಗ ಕಲಿತಾನೆ. ದಯವಿಟ್ಟು ಮುಂದಿನ ತಿಂಗಳು 5ನೇ ತಾರೀಕು ಮಾಡ್ತೀನಿ. 8 ದಿವಸ ಕ್ಲಾಸ್ ಇರುತ್ತೆ ನೋಡಿ. 1 ದಿವಸ 2 ದಿವಸ ಅಲ್ಲ, 8 ದಿವಸ. ಶನಿವಾರ ಭಾನುವಾರ 8 ಭಾನುವಾರ ಇರುತ್ತೆ. ಬಂದೆಲ್ಲ ಕಲೀರಿ. ಇದು ಲಾಸ್ಟ್ ಕ್ಲಾಸ್ ಬೆಂಗಳೂರು ಖಂಡಿತ ಕೂಡ. ಇದಾದಮೇಲೆ ನಾನು ಮತ್ತೆ 1 ತಿಂಗಳು ಸಿಗಲ್ಲ. ಯಾಕಂದರೆ ನಾನು ಶಬರಿಮಲೆ ನಡ್ಕೋಬೇಕಂತ ತುಂಬ ಆಸೆ ಇದೆ. 10 ವರ್ಷ ನಡ್ಕೊಯಿದ್ದೀನಿ. ಈ ವರ್ಷವೂ ನಡ್ಕೋಗ್ತೀನಿ. ಈ ವರ್ಷ ಉಪವಾಸ ಪಾದಯಾತ್ರೆ ಮಾಡ್ತೀನಿ ಖಂಡಿತ ಕೂಡ. ಮಿನಿಮಮ್ ಬರೀ ನೀರು, ಕ್ಯಾರೆಟು, ಬೀಟ್ರೂಟು ಅಷ್ಟು ತಿನ್ಕೊಬಿಟ್ಟು ವಾಕ್ ಮಾಡ್ತೀನಿ. 1 ತಿಂಗಳು ನಾನೇನು ಉಪ್ಪು, ಖಾರ, ನೀರು, ಅನ್ನ, ಊಟ, ಮಜ್ಜಿಗೆ, ಹಾಲು ಇದೆಲ್ಲ ಏನು ಮುಟ್ಟಲ್ಲ. ಬರೀ ಕ್ಯಾರೆಟು, ಬೀಟ್ರೂಟು, ಒಂಚೂರು ನೀರು ಕುಡ್ಕೊಂಡು ವಾಕ್ ಮಾಡ್ತೀನಿ. ಮಿನಿಮಮ್ 30-40 ಕಿಲೋಮೀಟ್ರ್ ಮಾಡೇ ಮಾಡ್ತೀನಿ. ಹಾಗಾಗಿ 100% 1 ತಿಂಗಳಾಗುತ್ತೆ ನಾನು ಹೋಗಿ ಬರೋಕ್ಕೆ. ಅಲ್ಲಿವರೆಗೂ ನಾನು ಯಾವುದೇ ಒಂದು ಕ್ಲಾಸನ್ನು ಕೂಡ ಮಾಡಲ್ಲ. ಬಂದಮೇಲೆ ಕೂಡ ಬೆಂಗಳೂರೇನು ಅಂತ ಕ್ಲಾಸ್ ಮಾಡಲ್ಲ. ಇದು ಲಾಸ್ಟ್ ಕ್ಲಾಸ್. ಮುಂದಿನ ತಿಂಗಳು 5ನೇ ತಾರೀಕು ಯಾರು ಬೇಕಾದ್ರೂ ಬಂದು ಜಾಯ್ನ್ ಆಗಿ ಎಲ್ಲ ಹೇಳ್ಕೊಡ್ತೀನಿ. ಇವಾಗಲೂ ಕೂಡ ಕ್ಲಾಸ್ ಅದ ಮುಗಿಸ್ಕೊಂಡು ಬಂದೆ. 377 ಜನ ಈ ಕ್ಲಾಸಲ್ಲಿದ್ದರು. ಅದನ್ನೆಲ್ಲ ಮುಗಿಸ್ಕೊಟ್ಬಿಟ್ಟು ಬಂದೆ. ಇನ್ನೂ ನೆಕ್ಸ್ಟ್ ಮಂತ್ ಸಕ್ಕತ್ತಾಗಿದೆ. ನಿಮ್ಮ ಮಗನ ಜೊತೆ ಸಕ್ಕತ್ತಾಗಿದೆ. ತುಂಬ ಒಳ್ಳೆಯದಾಗುತ್ತೆ. ಒಳ್ಳೆಯದಾಗಲಿ. ಧನ್ಯವಾದಗಳು ಕೃಷ್ಣಮೂರ್ತಿ ಅವರೇ. ಮತ್ತೊಬ್ರು ಕಾಲರ್ ಅಂಬಿಕಾ ಬೀದರ್ನಿಂದ ಕರೆ ಮಾಡಿದ್ದಾರೆ. ನಮಸ್ಕಾರ ಅಂಬಿಕಾ ಅವರೇ. ನಮಸ್ಕಾರ ಮೇಡಮ್. ಮೇಡಮ್ ಗುರುಜಿ ಹತ್ರ ಮಾತಾಡ್ಬೇಕಾಗಿತ್ತು. ಹೇಳಿಮ್ಮ, ಯಾರ ಬಗ್ಗೆ ಕೇಳಬೇಕಿತ್ತು? ಮೇಡಮ್ ನನ್ನ ಬಗ್ಗೆನೇ ಮೇಡಮ್. ಹುಟ್ಟಿದ ದಿನಾಂಕ ತಿಳಿಸಿ. 15/5/1985. 15/5/1985. ಸಮಯ ತಿಳಿಸಿ. ಬೆಳಗ್ಗೆ 5 ಗಂಟೆ ಬುಧವಾರ ಮೇಡಮ್. ಬೆಳಗ್ಗೆ 5 ಗಂಟೆಗೆ. ಹೌದು ಮೇಡಮ್, ಬುಧವಾರ. ಸರಿಮಾ, ಗುರುಜಿ ಇದ್ದಾರೆ, ಮಾತನಾಡಿ. ಹಾ ಕೊಡಿ ಮೇಡಮ್. ನಮಸ್ಕಾರ. ನಮಸ್ಕಾರ ಗುರುಜಿ. ತುಂಬಾ ದಿವಸದಿಂದ ಟ್ರೈ ಮಾಡ್ತಾ ಇದ್ದೆ ಗುರುಜಿ. ನಿಮ್ಮನ್ನ ತುಂಬಾ ಫಾಲೋ ಮಾಡ್ತೀವಿ ಗುರುಜಿ. ಗುರುಜಿ ನನ್ನ ಡೇಟ್ ಆಫ್ ಬರ್ತ್ 15/5/1985. ಏನ್ ಅನ್ಸುತ್ತಮ್ಮ ಫಾಲೋ ಮಾಡೋದು ನಾವು ಹೇಳೋದೆಲ್ಲ? ತುಂಬಾ ಚೆನ್ನಾಗಿದೆ ಗುರುಜಿ. ಗುರುಜಿ ನಮ್ಮ ಮದ್ವೆ ಡೇಟ್ 8/5/2007 ಸರ್. ಯಾಕಾಗ್ಬಿಟ್ರೆ ಆ ಡೇಟಲ್ಲಿ? ತುಂಬಾ ಪ್ರಾಬ್ಲಮ್ ಇದೆ ಸರ್. ಅದು ಯಾಕಾದ್ರೆ ಆ ಡೇಟಲ್ಲಿ? ಸರ್ ಗೊತ್ತಿದ್ದಿಲ್ಲ.
ನಾವು ಹೇಳ್ತಿದ್ನಲ್ಲ 8 ಮದುವೆ ಆಗ್ಬಾರ್ದು 8 ಮದುವೆ ಹೌದು ಆಗ್ಬಾರ್ದು. ಮದ್ವೆನೂ ಆಗ್ಬಾರ್ದು ಅಂತ ಹೇಳ್ತಾರೆ. ನನ್ನ ಮಗುದು 8/7/2008 ತುಂಬಾ ಕಷ್ಟದಲ್ಲಿದೆ ಸರ್. ಯಾಕೆ ಆದ್ರೆ ಅಮ್ಮ ಅದು ಆಗ್ಬಾರ್ದು ಅಂತ ಗೊತ್ತಿಲ್ವಾ? ಗೊತ್ತಿಲ್ಲ ಸರ್, ಅದಕ್ಕಾದ್ವಿ ಇವಾಗ ಮಗಳು ನನ್ನ ಬಿಟ್ಟು ಹೋಗಿದಾರೆ ಸರ್. ಅಯ್ಯೋ ರಾಮೇ. ಹಂಗ ಇನ್ನು ಎಷ್ಟು ದಿನ ಕಷ್ಟ ಅಂತ ಹೀಗೆ ಇದು ಮಾಡ್ಕೋಬೇಕಂತ ಕೇಳ್ತಾ ಇದೀನಿ ಸರ್. ಸರ್ ನಿಮ್ಮ ಹತ್ರ ಬರ್ಬೇಕಂತ ತುಂಬಾ ಪ್ರಯತ್ನ ಪಟ್ಟೆ, ಆದ್ರೆ ಆಗ್ತಾ ಇಲ್ಲ ಸರ್. 15/5/1985 ಕನ್ಫರ್ಮ್ ನಿಮ್ದೇನಾ? ಹಾ ಕನ್ಫರ್ಮ್ ಸರ್. ನಾನು ಯಾವಾಗಲೂ ಹೇಳ್ತೀನಿ 15ನೇ ತಾರೀಕಲ್ಲಿ ಹೆಣ್ಮಕ್ಳು ಹುಟ್ಟಬಾರ್ದು ಗಂಡು ಮಕ್ಳು ಹುಟ್ಟಬೇಕು ಅಂತೀನಿ. ಅದನ್ನಾರು ಕೇಳಿಸ್ತಿದ್ದೀರಾ? ಹೌದು ಹೌದೌದು. ತುಂಬ ಜನ ದೊಡ್ಡವರೆಲ್ಲ ಹುಟ್ಟಿದ್ದಾರೆ, ಅವ್ರ ನೋವು ಅವ್ರಿಗೆ ಮಾತ್ರ ಗೊತ್ತಿರುತ್ತೆ, ಬೇರೆಯವ್ರಿಗೆ ಅರ್ಥ ಆಗಲ್ಲ. ಹಾ ಅಮ್ಮ ನಿಮ್ಮ ಮದುವೆ ಡೇಟ್ ಹೇಳಮ್ಮ. 8/5/2007. 8/5/2007. 2007. ತುಂಬ ಕೆಟ್ಟ ಡೇಟಲ್ಲಿ ಮದುವೆ ಆಗಿದ್ರಲ್ಲಮ್ಮ. ಹೌದು ಗುರುಜಿ. ಯಾರಮ್ಮ? ಇವಾಗ ಏನ್ ಮಾಡೋದು? 8 ಕೌಂಟ್ ಮಾಡಿದ್ರೆ 4 ಬರುತ್ತೆ. ಹಿಂಗೆ 8 and 4, 4 and 8 ಪ್ರಪಂಚದಲ್ಲಿ ಒಂದು ತುಂಬ ಕೆಟ್ಟ ಡೇಟ್ ಇದು, ಕೆಟ್ಟ ಡೇಟ್. ಇವೆಲ್ಲ ಮುಹೂರ್ತಕ್ಕೆ ನಿಜವಾಗ್ಲೂ ಹರಗತ್ತಿಲ್ದಿರೋಂಥ ಮುಹೂರ್ತಗಳು ಇವೆಲ್ಲ. ಯಾರಮ್ಮ ಕೊಟ್ಟಿದ್ದು ಮುಹೂರ್ತನ? ಈ ಕಡೆ ಹಳ್ಳಿ ಕಡೆ ಯಾರಂದ್ರೆ ಅವ್ರು ಕೊಡ್ತಾರೆ ಗುರುಜಿ, ಇಲ್ಲಿ ಸುಮ್ನೆ ಸ್ವಾಮಿ ಅಂತ ಕೊಟ್ರು. ಇವಾಗ ಏನೇನು ಆಗ್ಬೇಕು ಹೇಳಮ್ಮ? ಗುರುಜಿ ನನ್ ಮುಂದಿನ ಭವಿಷ್ಯ, ನನ್ ಮಗಳ ಭವಿಷ್ಯ ಏನಾಗುತ್ತೆ ಅಂತ. ಮನೇಲಿ ಯಾರು ಇದ್ದೀರಾ? ನಾವ್ ಇವಾಗ ನಮ್ ತಾಯಾರ ಮನೇಲಿ ಇದ್ದೀನಿ ಸರ್. ಅದೇ ಯಾರ್ಯಾರು ಇದ್ದೀರಾ? ಇದು ತಾಯಿ ತಂದೆ ತಮ್ಮಂದಿರಿಬ್ರು, ನಾನು ನನ್ ಮಗಳು. ಇವಾಗ ನಿಮ್ಮ ಮಗಳು ಇಲ್ಲ ಇದನ್ನಲ್ಲಿ ಎಲ್ಲೋ ಇದ್ದಾರೆ ಇವಾಗ? ಇವಾಗ ಇಲ್ಲೇ ಇದ್ದಾಳೆ ಗುರುಜಿ. ಹೌದಾ? ಏನು ಓದಿಸ್ಬೇಕು ಅಂತ ಇದ್ರ? ಅವಳು ಓದಿನ ಬಗ್ಗೆ ಬಿ ಕೇಳ್ಬೇಕಿತ್ತು ಗುರುಜಿ, ಏನ್ ಓದಿಸ್ಬೇಕು ಅಂತ ಹೇಳಿ. ನಿಮ್ಮ ಮನೆಯವರು? ಗುರುಜಿ ಅದೇ ಹೇಳ್ತಾ ಇಲ್ವಾ, ನಮ್ಮ ಅಮ್ಮವ್ರ ಹತ್ರ ಬಿಟ್ಟು ಹೋಗಿದಾರೆ ಸರ್ ಗುರುಜಿ. ಅದೇ ಗೊತ್ತಾಯ್ತು. ಏನ್ ಮಾಡ್ತಾವ್ರ ಅವರು? ಅವ್ರು ಮೆಕ್ಯಾನಿಕ್ ಕೆಲಸ ಮಾಡ್ತಾರೆ. ಯಾವ ಊರಲ್ಲಿ? ಗಾಡಿ ಹೈದ್ರಾಬಾದ್ ನಲ್ಲಿ. ನೀವಿರೋದು ಯಾವ ಊರು? ನಾವಿರೋದಿಲ್ಲಿ ಬೀದರ್ ಹತ್ರ ಒಂದ್ ಸಣ್ಣ ಗ್ರಾಮ, 12 ಕಿಲೋಮೀಟರ್ ದಕ್ಷಿಡಿ ಅಂತ. ಏನಕ್ಕೆ ಬಂತು ನಿಮ್ಮಿಬ್ರಿಗೂ ಜಗಳ? ಏನಿಲ್ಲ ಗುರುಜಿ, ಅದು ಅವ್ರ ತಾಯಿಯವ್ರ ಅಕ್ಕರೇ ಮಾಡಿದ್ರು. ನೋಡಿ, ಇವಾಗ ನಿನ್ನ ಜಾತಕದ ಬಗ್ಗೆ ಹೇಳ್ತೀನಮ್ಮ, ಕೇಳು. ನಿನ್ನ ಜಾತಕದಲ್ಲಿ ಇವಾಗ ಭಾಳ ವಿಶೇಷವಾಗಿ ನಡೀತಿರೋ ದಶೆ ಭಾಳ ಇಂಪಾರ್ಟೆಂಟ್ ಆಗುತ್ತೆ. ನೀನು ವೃಶ್ಚಿಕ ಲಗ್ನದಲ್ಲಿ ಜನನವಾಗಿದೆಯಾ, ನಿನಗೆ ಶುಕ್ರ 12ನೇ ಮನೆಯಿದೆ, ಅದು ಸಖತ್ ಡೇಂಜರು. ಅದಾದಮೇಲೆ ನಿಮಗೆ ಇವಾಗ ನೋಡಿ ಭಾಳ ವಿಶೇಷವಾಗಿ ಕೇತು ಕೂಡ 7ನೇ ಮನೆಯಿದ್ದಾನೆ, ಅದು ಕೂಡ ತುಂಬ ಡೇಂಜರು. ಆಮೇಲೆ ಇಲ್ಲೇನಾಗುತ್ತೆ, ಗುರು ಶನಿ 8ನೇ ಮನೆಯಿದೆ. ಹಾಗಾಗಿ ಜಾತಕ ಅಷ್ಟು ಬಲವಾಗಿಲ್ಲ, ಇಲ್ಲಿ ಪರಿವರ್ತನೆ ಯೋಗನೂ ಇಲ್ಲ. ಯಾಕಂದರೆ ಗುರು ಕೂಡ ಜಾತಕದಲ್ಲಿ ನೀಚನಾಗಿದ್ದಾನೆ. ಇವನಿಗೆ ನಡೀತಿರೋ ದಶೆ ಮೇಲೇ ಫೈನಲ್ ಆಗುತ್ತೆ. ಯಾಕಂದರೆ ಭಾಳ ಇಂಪಾರ್ಟೆಂಟು, ದಶೆನಾಥನೇ ಇಂಪಾರ್ಟೆಂಟ್ ಆಗ್ತಾನೆ. ದಶೆ ಇವಾಗ ನಡೀತಿರೋ ದಶೆ ಕಮ್ಮಿಂಗ್ ಅಪ್ ಅಷ್ಟು ಒಳ್ಳೆ ದಶೆ ಅಲ್ಲ. ಯಾಕಂದರೆ ಕೇತು ದಶೆ ನಡೀತಿದೆ, ಕೇತು ಅಷ್ಟು ಒಳ್ಳೆಯವನಲ್ಲ. ಹಾಗಾಗಿ ಈ ಕೇತು ದಶೆಯಲ್ಲಿ ದಯವಿಟ್ಟು ಪರಿಹಾರ ಸಿಗಬೇಕು. ಕೇತು ಮತ್ತು ಕಮ್ಮಿಂಗ್ ಅಪ್ ಶುಕ್ರ, ಇದೇನಾಗುತ್ತೆ, ಕೇತು 7 ವರ್ಷ, ಶುಕ್ರ 20 ವರ್ಷ, ಅಲ್ಲಿಗೆ 27 ವರ್ಷ ನಿನ್ನ ಟೈಮ್ ತುಂಬ ಕೆಡ್ತಾ ಹೋಗುತ್ತೆ. ಹಾಗಾಗಿ ನೀವು 27 ವರ್ಷ ಟೈಮನ್ನು ನೀವು ಶೇರ್ ಮಾಡ್ಕೋಬೇಕಂದ್ರೆ 100% ಹೇಳ್ತೀನಿ ಕೇಳು. ತುಂಬ ನಿನ್ನ ಜೀವನದಲ್ಲಿ ತುಂಬ ಲಕ್ಕಿ ಡೇಟ್ ಅಂದರೆ 5ನೇ ತಾರೀಕು, 19ನೇ ತಾರೀಕು, 15ನೇ ತಾರೀಕಲ್ಲಿ ಹೆಚ್ಚಾಗಿ ಕೆಲಸ ಮಾಡಬೇಕು. ನಿಮ್ಮ ಮದುವೆ ಡೇಟ್ ಕೂಡ ಚೆನ್ನಾಗಿಲ್ಲ. ಆಮೇಲೆ ನೀನು ತುಂಬ ವಿಶೇಷವಾಗಿ ಭಾಳ ಪವರ್ಫುಲ್ಲಾಗಿ ಸಕ್ಸಸ್ಸನ್ನು ಕಾಣೋಕ್ಕೆ ಒಂದು ಭಾಳ ಇಂಪಾರ್ಟೆಂಟಾಗಿ ಹೇಳ್ತೀನಿ, ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಮ್ಮ. ನಿನಗೆ ತುಂಬ ಅಂದರೆ ನೀನು ಯಾವಾಗಲೂ ಹತ್ತಿ ಮರನ ಆರಾಧನೆ ಮಾಡಿ ಪೂಜೆ ಮಾಡಬೇಕು. ವರ್ಷಕ್ಕೆ 1 ಸರಿ ನವಗ್ರಹ ಟೆಂಪಲ್ ಕುಂಭಕೋಣಮಲ್ಲಿ ಹೋಗ್ಬಿಟ್ಟು ವರ್ಷಕ್ಕೆ ಹೆಂಗಾರ ಮಾಡು, ಅಲ್ಲಿ ಸಣ್ಣ ಪುಟ್ಟ ದೇವಸ್ಥಾನಕ್ಕೆ ಹೋಗೋ ದುಡ್ಡನ್ನು ಕೂಡಿಟ್ಬಿಟ್ಟು ತಮಿಳ್ನಾಡಲ್ಲಿ ವರ್ಷಕ್ಕೆ 1 ಸರಿ ನವಗ್ರಹ ಟೆಂಪಲ್ಗೆ ಹೊಡ್ಪ, ನಿನ್ನ ಪ್ರಾಬ್ಲಮ್ ಎಲ್ಲ ಕ್ಲಿಯರ್ ಆಗುತ್ತೆ, ತುಂಬ ಒಳ್ಳೆಯದಾಗಲಮ್ಮ. ಧನ್ಯವಾದಗಳು ಅಂಬಿಕಾ ಅವರೇ. ಈಗೊಬ್ರು ಕಾಲರ್ ರೆಡಿ ಇದ್ದಾರೆ, ಬೆಂಗಳೂರಿನಿಂದ ಪ್ರಿಯಾ ಅನ್ನೋರು ಕರೆ ಮಾಡಿದ್ದಾರೆ. ನಮಸ್ಕಾರ ಪ್ರಿಯಾ ಅವರೇ. ನಮಸ್ತೆ. ಹೇಳಿ, ಯಾರ ಬಗ್ಗೆ ಕೇಳಬೇಕಿತ್ತು? ನಮ್ಮ ಅಣ್ಣನ ಬಗ್ಗೆ ಕೇಳಬೇಕಾಗಿತ್ತು. ಹೆಸರು ಹೇಳಿ ಅವ್ರದ್ದು. ಮುನಿಕೃಷ್ಣ ಅಂತ. ಮುನಿಕೃಷ್ಣ. ಹೌದು. ಹುಟ್ಟಿದ ದಿನಾಂಕ ತಿಳಿಸಿ. 12/4/92. 12/4/1992. ಹೌದು. ಸಮಯ ತಿಳಿಸಿ. ಬೆಳಗ್ಗೆ 8:20. ಸರಿ, ಗುರುಜಿ ಇದ್ದಾರೆ, ಮಾತನಾಡಿ. ಓಕೆ, ಮಾತಾಡಿ. ಅದೇ ಸರ್, ಯಾವ ಕೆಲ್ಸಕ್ಕೆ ಹೋದ್ರೂ ಆಗ್ತಾ ಇಲ್ಲ. ಸೊ ಏನು ಅಂತ ಕೇಳಬೇಕಾಗಿತ್ತು. ಸೊ ಲಕ್ಕಿ ನಂಬರು. ಗೌರ್ಮೆಂಟ್ ಕೆಲಸಕ್ಕೆ ಟ್ರೈ ಮಾಡ್ತಿದ್ದಾರೆ, ಆಗತ್ತಾ ಅಂತ ಕೇಳಬೇಕಾಗಿತ್ತು. ಗೌರ್ಮೆಂಟ್ ಕೆಲಸ ಸಿಕ್ಕಿ ನಮಗೇನು ಕೊಡ್ತೀರಾ? ಏನು ಪಾರ್ಟಿ ಕೊಡ್ತೀವಿ ಸರ್? ಪಾರ್ಟಿ ಅಂದ್ರೆ ಯಾವ ಥರ? ಏನು ಕೇಳ್ತೀರೋ ಅದನ್ನ. ಪಾರ್ಟಿ ಅಂತ ನಂಗೆ ಗೊತ್ತಿಲ್ಲಪ್ಪ, ನೀವೇ ಹೇಳಿದ್ದು. ಅದು ಯಾವ ಥರ ಪಾರ್ಟಿ? ನೀವೇನು ಕೇಳ್ತೀರೋ ಅದನ್ನು ಕೊಡ್ತೀವಿ ಸರ್. ಸೂಪರ್. ಎಲ್ಲಿಂದ ಮಾತಾಡ್ತಾ ಇದ್ದೀರಾ?
ನಾನು ಮಹಾಲಕ್ಷ್ಮಿ ಅಂತ. ಸೂಪರ್, ಇಲ್ಲ ಹತ್ರದಲ್ಲೇ ಮಾತಾಡ್ತೀರಾ ಅಮ್ಮ. 100% ಗೌರ್ಮೆಂಟ್ ಕೆಲಸ ಸಿಗುತ್ತೆ, ಹೌದಾ? 100%. ಯಾಕಂದರೆ ರವಿಗೂ ಮತ್ತು ಗುರುಗೂ ಪರಿವರ್ತನೆ ಆಗಿದೆ. ಜಾತಕದಲ್ಲಿ ಬುಧ 11ನೇ ಮನೆಯಲ್ಲಿದ್ದಾನೆ, ನೀಚನಾದರೂ ಕೂಡ ಒಳ್ಳೆ ಜಾಗದಲ್ಲಿದ್ದಾನೆ. ಶುಕ್ರ ತುಂಬ ಚೆನ್ನಾಗಿದೆ, ಕುಜ ಚೆನ್ನಾಗಿದ್ದಾನೆ, ಮತ್ತು ಶನಿ ತುಂಬ ಚೆನ್ನಾಗಿದ್ದಾನೆ. ಏನು ಮಾಡಿ ಭಾಳ ಚೆನ್ನಾಗಿದೆ ಜಾತಕ. ಏನಂತ ಹೆಸರು? ಕೃಷ್ಣ ಅಂತ. ಬರೀ ಕೃಷ್ಣ ಅಂತ ಕರಿ, ಇನ್ನೊಂದೇನೋ ಪಕ್ಕದ ನೇಮ್ ಕರೆದ್ರೆ ಮುನಿಗಿನಿ ಎಲ್ಲ ಬೇಡ, ಮನಸ್ಸಿಗೆ ಬಿಟ್ರೆ ಕಷ್ಟ ಲೈಫಲ್ಲಿ. ಬರೀ ಕೃಷ್ಣ ಅಂತ ಕರ್ರಿ. ಜಾತಕ ಎಕ್ಸ್ಟ್ರಾರ್ಡಿನರಿ ಆಗಿದೆ ಅಮ್ಮ, ತುಂಬ ಚೆನ್ನಾಗಿದೆ. ಕೃಷ್ಣ ಅಂತ ಎಲ್ಲರೂ ಅದೇ ದೇವ್ರ ಹೆಸರು ಅಂತ ಮುನಿಕೃಷ್ಣ ಅಂತ. ಇಲ್ಲ ಭಾಳ ಚೆನ್ನಾಗಿದೆ ಜಾತಕ, ತುಂಬ ಚೆನ್ನಾಗಿದೆ. ಲೈಫಲ್ಲಿ ಮಣ್ಣನ್ನು ಭಾಳ ಇಷ್ಟಪಡೋ, ಮುಂದೆ ತುಂಬ ದೊಡ್ಡ ವ್ಯಕ್ತಿ ಆಗ್ತಾರೆ, ತುಂಬ ದುಡ್ಡು ಮಾಡ್ತಾರೆ. ಫ್ಯೂಚರ್ ಹೇಗಿರುತ್ತೆ ಸರ್ ಮದುವೆ ಲೈಫಲ್ಲ? ಎಲ್ಲ ಸಖತ್ತಾಗಿರ್ತಾರೆ, ಸೂಪರ್ ಆಗಿರ್ತಾರೆ. ಒಳ್ಳೊಳ್ಳೆ ಕಾರ್ ತಗೊಂಡ ಯೋಗ ಇದೆ ಜಾತಕದಲ್ಲಿ. ಗುರು, ಚಂದ್ರ, ಕುಜ, ಬುಧ ಎಲ್ಲರೂ ಭಾಳ ಬಲವತ್ತಾಗಿದ್ದಾರೆ. ಅಣ್ಣ ಅಂದರೆ ಮಂತ್ರ ಮಾಡೋ ಥರ ಯಾವಾಗ ಜಪ ಮಾಡೋ, ಮುಂದೆ ತುಂಬ ಚೆನ್ನಾಗಾದ್ಮೇಲೆ ನೀನು ಮರಿಬಾರ್ದು. ಸಖತ್ ಒಳ್ಳೆ ಜಾತಕ, ಗೌರ್ಮೆಂಟ್ ಕೆಲಸ ಸಿಗುತ್ತೆ. ಆದರೂ ಕೂಡ ಮುಂದೆ ಬಿಸ್ನೆಸ್ ಮಾಡೋಂಥ ಜಾತಕ ಎಕ್ಸ್ಟ್ರಾರ್ಡಿನರಿ ಆಗಿದೆ, ತುಂಬ ಸಖತ್ತಾಗಿದೆ. ಭಾಳ ನನಗೆ ಖುಷಿ ಆಯ್ತು ಈ ಜಾತಕ ನೋಡೋದಕ್ಕೆ, ತುಂಬ ಚೆನ್ನಾಗಿದೆ. ಒಳ್ಳೆದಾಗಲಮ್ಮ. ಥ್ಯಾಂಕ್ ಯು ಪ್ರಿಯಾ ಅವರೇ. ಮತ್ತೊಬ್ರು ಕಾಲರ್ ಪ್ರವೀಣ್ ಕನಕಪುರದಿಂದ ಕರೆ ಮಾಡಿದ್ದಾರೆ. ನಮಸ್ಕಾರ ಪ್ರವೀಣ್ ಅವರೇ. ನಮಸ್ಕಾರ ಮೇಡಮ್, ಗುರುಜಿ ಹತ್ರ ಮಾತಾಡ್ಬೇಕಾಯ್ತು. ಹೇಳಿ, ಯಾವ ವಿಷಯದ ಬಗ್ಗೆ ಕೇಳಬೇಕಿತ್ತು, ಯಾರ ಬಗ್ಗೆ ಕೇಳಬೇಕಿತ್ತು? ನನ್ನ ಬಗ್ಗೆನೇ ಕೇಳಬೇಕಾಯ್ತು. ನಾನು ಡೇಟ್ ಆಫ್ ಬರ್ತ್ ಹೇಳಿ. 6/3/1992. 6/3/1992. ಸಮಯ ತಿಳಿಸಿ. ಸಮಯ ನೈಟ್ 11:15. ಸರಿ, ಗುರುಜಿ ಇದ್ದಾರೆ, ಮಾತನಾಡಿ ಪ್ರವೀಣ್ ಅವರೇ. ಗುರುಜಿ ಅವರೇ ನಮಸ್ಕಾರ. ನಮಸ್ಕಾರ. ನಮ್ಗೆ ಒಂಥರ ಆಶ್ಚರ್ಯ ಆಯ್ತು ನಿಮ್ಮ ಜೊತೆ ಮಾತಾಡೋಕೆ. ಯಾಕೆಂದ್ರೆ ಯಾವತ್ತೂ ಮಾತಾಡಿಲ್ಲ, ಇದೇ ಫಸ್ಟ್ ನಿಮ್ಮ ಕಾಂಟ್ಯಾಕ್ಟ್ ಮಾಡ್ತಾ ಇರೋದು. ನೋಡ್ತೀರಾ ಪ್ರೋಗ್ರಾಮು? ದಿವಸ ತಪ್ಪೆ ನೋಡ್ತೀವಿ. ಏನು ಅನ್ಸುತ್ತೆ ನಾನು ಹೇಳಿದ್ದಲ್ಲ? ಏನನ್ಸುತ್ತೆ ಅಂದ್ರೆ ಒಂದ್ ಲೆಕ್ಕಾಚಾರ ನಿಜಾನೇ ಇರ್ಬೋದು, ನಿಜಾನೇ ಒಂದೇನೋ ಒಂಥರ ಒಂದು ಡೈಲಿ ನೋಡ್ತೀರಾ ನಮ್ಮ ಪ್ರೋಗ್ರಾಮ್ನ? ನೋಡ್ತೀವಿ. ಇದು ನಮ್ದು ಡೇಟ್ ಆಫ್ ಬರೋ ನಮ್ಮ ಜಾತಕ ನೋಡಿ ಅದೇನು ತಿಳಿಸಿ. ಏನು ಮಾಡ್ತಿದ್ದೀರಾ ನೀವು? ಮಾಮೂಲಿ ವ್ಯವಸಾಯ ಮಾಡ್ತಾ ಇದೀವಿ. ಈಗ ಎಷ್ಟು ಎಕರೆ ಇದೆ ಜಮೀನು? ಜಮೀನು 1 2 ಎಕರೆ ಐತೆ ಅಷ್ಟೇ. ಮನೇಲಿ ಯಾರು ಇದ್ದೀರಾ? ತಂದೆ ತಾಯಿ ನನ್ನ ತಂಗಿದಿರು ಇಬ್ರು ಮ್ಯಾರೇಜ್ ಆಗಿದ್ದಾರೆ. ನೀವು ಆರಂಭ ಮಾಡ್ತೀರಾ? ಆರಾಮ ಮಾಡ್ತಾ ಇದೀವಿ. ಈಗ ಸಣ್ಣ ಪುಟ್ಟ ಒಂದು ಕಾಂಟ್ರಾಕ್ಟ್ಗಳು ಕೈ ಹಾಕಿದೀವಿ. ಸುಮಾರು ಸಕ್ಸಸ್ ಆಯ್ತಾ ಇದೆ. ಖುಷಿ ಇದೆಯಾ ನೀವು ರೈತರಾಗಿ ಆರಂಭ ಮಾಡ್ತಿರೋದ್ರಿಂದ? ಇನ್ನೇನು ಮಾಡಲಿ, ಈಗ ಓದೋದಕ್ಕೂ ಬೆಲೆ ಇರಲ್ಲ. ಅಕಸ್ಮಾತ್ ಓದಿ ಕೆಲಸ ತಗೊಂಡು ಅವ್ರು ಕೊಡೋ ಹೊತ್ತವರಿಗೆ ಅಲ್ಲೇ ಊಟ ತಿಂಡಿ ಖರ್ಚು ಮೇಂಟೈನ್ ಅಲ್ಲಿಗೆ ಸಮ ಆಯ್ತದೆ. ಈಗಿನ ಕಾಲದಲ್ಲಿ ಯಾರ್ಯಾರು ಒಂದು ಏನ್ಕೆ ತಯಾರಿಸರು ಏನೋ ಒಂದು 4 ಸಂಪಾದನೆ ಮಾಡೋ ಅನ್ನೋ ಆಸೆ. ಅದಕ್ಕೆ ಏನಾರ ಮುಂದೆ ಪ್ರಾಬ್ಲಮ್ ಆಗ್ಬೋದಾ, ಪ್ರಾಬ್ಲಮ್ ಬರ್ಬೋದಾ ಇಲ್ವಾ ಅಂತ ಒಂದು ಚೆಕ್ ಮಾಡಿ ಒಂದು ಹೇಳಿ ಅಷ್ಟೇ. ನೀನೇನಿಲ್ಲ. ಏನು ಪ್ರಾಬ್ಲಮ್ ಅಂತಂದೇನು ಡೌಟ್ ಪಟ್ಟಿರ? ಪ್ರಾಬ್ಲಮ್ಮು ಡೌಟ್ ಏನಿಲ್ಲ, ಆರಾಮ ಕೂಲಾಗಿ ಇದ್ದೀವಿ. ಆದ್ರೂ ಒಂದು ನಿಮ್ಮನ್ನ ಮಾತಾಡಿಸ್ಬೇಕು ಒಂದು ಏನೋ ಒಂದು ಆಸೆ. ಭಾಳ ಖುಷಿ ಆಯಿತು. ಯಾಕೆ ಖುಷಿ ಆಯ್ತು ಅಂದರೆ ನಮ್ಮ ಮಾವನ ಮಗನ ವಯಸ್ಸು ನಿಮ್ಮ ವಯಸ್ಸು ಒಂದೇ ಥರ. ನಾನು ಅವನು ಒಂದೇ ಡೇಟಲ್ಲಿ ಹುಟ್ಟಿದ್ದು, ಸೇಮ್ ವಯಸ್ಸಲ್ಲಿ ಮಾತಾಡ್ತಿದ್ರೆ ನಂಗೆ ಭಾಳ ಖುಷಿ ಆಯಿತು ನಿಮ್ಮ ಹತ್ರ ಮಾತಾಡಿದ್ದು. ನೋಡಿ ಏನಾಗುತ್ತೆ, ನಿಮ್ಮ ಜಾತಕ ತುಂಬ ಸಖತ್ತಾಗಿದೆ, ಗುಡ್ ಕಾಂಬಿನೇಷನು. ನ್ಯೂಮರಾಜಿ ಕೂಡ 6 and 3 ಈ ಥರ ಹುಟ್ಟೋರೆಲ್ಲ ತುಂಬ ಸಖತ್ತಾಗಿದೆ. ತಂಡೂಲ್ಕರು ಮತ್ತು ಸಿದ್ದರಾಮಯ್ಯವರು ಇದೇ ಥರ ಡೇಟ್ ಆಫ್ ಬರ್ತು ಅವ್ರು 3 and 6 ಕಾಂಬಿನೇಷನ್ನು. ಈ ಕಾಂಬಿನೇಷನ್ ಸಖತ್ತಾಗಿರುತ್ತೆ. ಜಯಲಲಿತದ್ದು ಇದೇ ಥರ ಕಾಂಬಿನೇಷನ್ನು. ನಿಮ್ಮ ಜಾತಕದಲ್ಲಿ ರೇವತಿ ನಕ್ಷತ್ರ ಮೀನರಾಶಿ, ಜಾತಕದಲ್ಲಿ 5ನೇ ಮನೇಲಿ ಚಂದ್ರ, 5ನೇ ಮನೇಲಿ ಬುಧ, 10ನೇ ಮನೇಲಿ ಗುರು. ನೋಡಿ 10ನೇ ಮನೇಲಿ ಗುರು ಇದ್ದರೆ ನಿಮಗೆ ಕೆಲಸದಲ್ಲಿ ನಿಯತ್ತನದಿರುತ್ತೆ. 10ನೇ ಮನೆ ಗುರು ಸಖತ್ ನಿಯತ್ತನದಿರುತ್ತೆ. 10ನೇ ಮನೆ ಶನಿ ರವಿ ನೋಡೋದ್ರಿಂದ ತುಂಬ ಒಳ್ಳೆ ಜಾತಕ ಆಗುತ್ತೆ. ಕುಜ ಹುಚ್ಚನಾಗಿ ಶನಿನೂ ಅಲ್ಲೇ ಇದ್ದಾನೆ. ಮುಂದೆ ನೀವೇ ಕೂಡ ಲ್ಯಾಂಡನ್ನೆಲ್ಲ ತುಂಬ ಪರ್ಚೇಸ್ ಮಾಡ್ತೀರಾ. ನಿಮಗೆ 100% ಸೋಲಿಲ್ಲ. ದಯವಿಟ್ಟು ಬರ್ದಿಟ್ಟು ಕೇಳಿ, ಸಖತ್ತಾಗಿರ್ತೀರ. ನಿಮಗೆ ಸಖತ್ ಪವರ್ಫುಲ್ ಆದಂಥ ನಕ್ಷತ್ರ ಹೇಳ್ತೀನಿ, ಬರ್ಕೊಳ್ಳಿ. ಮೃಗಶಿರ, ಚಿತ್ತ, ಧನಿಷ್ಠ ನಕ್ಷತ್ರ. ಅದು ಬಿಟ್ಟಾದ್ಮೇಲೆ ನಿಮಗೆ ಸಖತ್ ಇನ್ನೂ ಪವರ್ಫುಲ್ ನಕ್ಷತ್ರ ಅಶ್ವಿನಿ, ಮಖ, ಮೂಲ ನಕ್ಷತ್ರ ಸಖತ್ ಪವರ್ಫುಲ್ಲು. ನಿಮ್ಮ ಜೀವನವನ್ನು ಉದ್ಧಾರ ಮಾಡೋಂಥ ಡೇಟ್ ಆಫ್ ಬರ್ತನ್ನು ಕೂಡ ಹೇಳ್ತೀನಿ, ಬರ್ಕೊಳ್ಳಿ. ಡೇಟ್ ಕೂಡ ಹೇಳ್ತೀನಿ. ಸಖತ್ 6/15/24, 5/14/23, 9/18/27 ಸಖತ್ ರಾಜೋಗು ಡೇಟ್ ಆಗುತ್ತೆ. ಅದ್ರಲ್ಲಿ 4 ಕೂಡ ತುಂಬ ಚೆನ್ನಾಗಾಗುತ್ತೆ, 13 ಚೆನ್ನಾಗಾಗಲ್ಲ, 22 ಕೂಡ ಸೂಪರ್ ಆಗುತ್ತೆ. ನಿಮ್ಮ ಜೂನ್ದಲ್ಲಿ ತುಂಬ ಡೇಂಜರ್ ಡೇಟ್ ಕೂಡ ನಾನು ಹೇಳ್ತೀನಿ, ಬರ್ಕೊಳ್ಳಿ. ಡೇಂಜರ್ ಡೇಟ್ ಅಂದರೆ ಭಯಂಕರವಾದ ಡೇಂಜರ್ ಡೇಟು. 3 ಸಖತ್ ಡೇಂಜರು, 12, 21, 30 ಓಕೆ, 3 ಸಖತ್ ಡೇಂಜರ್ ಡೇಟ್ ಆಗುತ್ತೆ. ಹಾಗೆ 1, 10, 19 ಕೂಡ ಸ್ವಲ್ಪ ಡೇಂಜರ್. 19 ಓಕೆ, ಅದರಲ್ಲಿ 1, 3 ಅವಾಯ್ಡ್ ಮಾಡಿ ಸಖತ್ತಿರುತ್ತೆ. ನಿಮ್ಗೆ 8 ಕೂಡ ತುಂಬ ಲಕ್ಕಿ ಡೇಟ್. ಆದರೆ 8ನೇ ತಾರೀಕಲ್ಲಿ ಏನು ಕೆಲಸ ಮಾಡಿಬಿಡಿ. ನಿಮ್ಮ ಜಾತಕ ಭಾಳ ಚೆನ್ನಾಗಿದೆ. ನಿಜವಾಗ್ಲೂ ಕೂಡ ತುಂಬ ಖುಷಿ ಆಗ್ತಾಯಿದೆ. ಇವತ್ತು ತುಂಬ ಫೋನ್ ಮಾಡೋರೆಲ್ಲರೂ ಕೂಡ
ಎಲ್ಲ ಒಳ್ಳೆ ಜಾತಕನೇ. ನಮ್ಮ ಫಸ್ಟು ನಮ್ಮ ಅಣ್ಣನ ಮಗಳು ಫೋನ್ ಮಾಡೋದಂಥ ಜಾತಕ ಸೂಪರಾಗಿತ್ತು, ಸಖತ್ತಾಗಿತ್ತು. ನೋಡಿ ನಾನು ಹೇಳ್ತಿದ್ದೆ, ಆ ಒಂದು ಕಾಂಬಿನೇಷನ್ ಅನಿಸುತ್ತೆ. ಇವತ್ತು ಬರೋ ಕರೆಗಳೆಲ್ಲವೂ ಕೂಡ ಒಂದೇ ಒಂದು ಆ ಮಗುವುದು ಒಂದೇ ಒಂದು ಮಧ್ಯದಲ್ಲಿ 15ನೇ ತಾರೀಕು ಹುಟ್ಟಂಥವ್ರು, 8ನೇ ತಾರೀಕು ಮದುವೆಯರು. ಅದೊಂದು ಮದುವೆ ಮಾತ್ರ ಚೆನ್ನಾಗಿರಲ್ಲ. ಆಮೇಲೆ ಅದೊಂದು ಬಿಟ್ಟರೆ ನೀವು ಉಳಿದಂಥ ಫೋನ್ ಬಂದು ಎಲ್ಲ ಫೋನು ಕೂಡ ಜಾತಕ ತುಂಬ ಚೆನ್ನಾಗಿದ್ದಾವೆ, ಸಖತ್ತಾಗಿದೆಯಾ. ಈ ಜಾತಕಂತೂ ತುಂಬ ಚೆನ್ನಾಗಿದ್ದಪ್ಪ. ಪುಣ್ಯ ಮಾಡಿದ್ಯಾ ಹುಟ್ಟಕ್ಕೆ. ಯಾಕಂದರೆ ಒಳ್ಳೆ ಜಾಗದಲ್ಲಿ ಹುಟ್ಬಿಟ್ರೆ ನೀನು 2 ಎಕರೆ ಜಮೀನು ಇಟ್ಕೊಂಡು ಇಷ್ಟು ಆನಂದವಾಗಿ ಮಾತಾಡಿದೆ. ಖಂಡಿತ ಕೂಡ ಬೆಂಗಳೂರಲ್ಲಿ 30-40 ಮನೆ ಇದ್ರು ಕೂಡ ಟೆನ್ಷನ್ ಆಗ್ತಾ ಇರ್ತಾರೆ. ನೀನು ಸಂತೋಷ ಆಗಿದೆಯಾ, 2 ಜನ ಆಗ್ತಿರನ್ನ ಮದುವೆ ಮಾಡಿದ್ಯಾ, ನೀನು ಇನ್ನೂ 2 ಎಕರೆ ಜಮೀನು ಇದೆಯಾ, ಕೆಲಸ ಮಾಡಿ ನಿನ್ನ ಮಾತಾಡ್ತಿರ್ಬೇಕಾದ್ರೆ ಗೊತ್ತಾಗ್ತೈತೆ ನಿನ್ನ ಸಂತೋಷ ಎಷ್ಟಿದೆ, ಪ್ರೀತಿಸ್ತಾ ಇದೆಯಾ ಭೂಮಿನ, ಈ ಭೂಮಿ ತಾಯಿ ಮಗನಾಗಿ ಭೂಮಿನ ಎಷ್ಟು ಪ್ರೀತಿಸ್ತಾ ಇದೆಯಾ, ಆ ಆರಂಭನ ಎಷ್ಟು ಸಂತೋಷ ಪಡ್ತಿದೆ ಅಂತ. ಈ 6ನೇ ತಾರೀಕುವರೆಗೆ ಈ ಭೂಮಿ ಜಾಸ್ತಿ. ಖಂಡಿತ ಕೂಡ ನೀನು ಎಷ್ಟು ಪ್ಲ್ಯಾನ್ ಮಾಡ್ತೀಯ ಅಷ್ಟು ಸಕ್ಸಸ್ ಆಗುತ್ತೆ. ನಾನು ಹೇಳಿದ್ದೆಲ್ಲವೂ ಫಾಲೋ ಮಾಡು, ತುಂಬ ಸಖತ್ತಾಗಿರ್ತೀಯ. ಅಪ್ಪಿತಪ್ಪಿ ಏನಾದ್ರು ಡೌಟ್ ಇದೆ, ಅದೇ ರೋಡಲ್ಲಿ ಚಾಮರಾಜಪೇಟೆ ನನ್ನ ಆಫೀಸ್ ಇದೆ, ಉಮಾಟಾಯಿಸಿದ್ರೆ ನೀನು ಯಾವಾಗ ಬೇಕಾದ್ರೂ ಬಾ, ಇನ್ನೂ ಕ್ಲೀನಾಗಿ ಹೇಳ್ತೀನಿ. ಧನ್ಯವಾದಗಳು ಪ್ರವೀಣ್ ಅವರೇ. ವೀಕ್ಷಕರೇ, ಮುಂದಿನ ದಿನಗಳಲ್ಲಿ 12 ರಾಶಿಗಳವರಲ್ಲಿ ಯಾವುದೋ ಒಂದು ರಾಶಿಗೆ ಅಪಾಯ ಕಟ್ಟಿಟ್ಟ ಬುತ್ತಿ ಅಂತ ಗುರುಜಿ ಹೇಳ್ತಾ ಇದ್ರು. ಯಾವ ರಾಶಿ? ಈಗೊಬ್ರು ಕಾಲರ್ ರೆಡಿ ಇದ್ದಾರೆ. ಲಕ್ಷ್ಮಿ ಹೊಸಕೋಟೆಯಿಂದ ಕರೆ ಮಾಡಿದ್ದಾರೆ. ನಮಸ್ಕಾರ ಲಕ್ಷ್ಮಿ ಅವರೇ. ನಮಸ್ತೆ ಮೇಡಮ್. ಹೇಳಿ, ಯಾರ ಬಗ್ಗೆ ಕೇಳಬೇಕಿತ್ತು? ನನ್ನ ಪಾಪು ಬಗ್ಗೆ ಕೇಳಬೇಕು. ಹೆಸರು ಹೇಳಿ ಅವ್ರದ್ದು. ಹೆಸರು ಇನ್ನೂ ಇಟ್ಟಿಲ್ಲ, ಅದಕ್ಕೆ ಕೇಳಬೇಕು ಗುರುಜಿ ಜೊತೆ. ಸರಿಮಾ, ಡೇಟ್ ಆಫ್ ಬರ್ತ್ ತಿಳಿಸಿ. 21/4/2016. 21/4/2016. ಮಧ್ಯಾಹ್ನ 12:15. 12:15. ಸರಿಮಾ, ಗುರುಜಿ ಇದ್ದಾರೆ, ಮಾತನಾಡಿ. ಹಲೋ ಅಮ್ಮ ಮಾತಾಡಿ, ಜೋರ ಮಾತಾಡಿ. ಹಲೋ, ನಮಸ್ತೆ ಗುರುಜಿ. ನಮಸ್ತೆ. ತುಂಬಾ ಖುಷಿ ಆಗ್ತಿದೆ ಗುರುಜಿ, ನಿಮ್ ಜೊತೆ ಮಾತಾಡಿ. ತುಂಬಾ ಟ್ರೈ ಮಾಡ್ತಿದ್ದೆ, ನಮ್ಮ ಪಾಪಗ್ ಒಂದು ಒಳ್ಳೆ ಹೆಸರು ಬೇರೆ ಇರ್ಬೇಕಾಗಿತ್ತು ಗುರುಜಿ. ಮತ್ತೆ ವರಲಕ್ಷ್ಮಿ ಹಬ್ಬ 12ನೇ ತಾರೀಕು ಮಾಡ್ಬೇಡಿ, ಚೆನ್ನಾಗಿಲ್ಲ ಅಂತ ಹೇಳಿದ್ರಿ. 19ನೇ ತಾರೀಕು ಮಾಡಿದ್ರಿ. ಆ 7 ವರ್ಷನ ಒಂದು ಮುಖವಾಡ ತಗೊಳಕ್ ಸಹ ನಮ್ ಕೈಲಿ ಆಗ್ತಾ ಇದ್ದಿಲ್ಲ ಗುರುಜಿ. ಅಂತ ದಿವಸ 19ನೇ ತಾರೀಕು ವರಲಕ್ಷ್ಮಿ ಹಬ್ಬ ಮಾಡಿದ್ದು 3 ದಿವಸಕ್ಕೆ ಹೋಗಿ ಆ ಒಂದು ಮುಖವಾಡ ತಗೊಂಡ್ಬಂದಿದೆ. ತುಂಬಾ ಖುಷಿ ಆಯ್ತು ಗುರುಜಿ. ಏನ್ ಮಾತಾಡ್ಬೇಕಂತಾನೆ ಗೊತ್ತಾಗ್ತಿಲ್ಲ ಗುರುಜಿ ಖುಷಿಗೆ. ನೋಡಿದ್ರೆ ವರಮಹಾಲಕ್ಷ್ಮಿ ಹಬ್ಬ ಸರಿ ಬಂದಿಲ್ಲ ಇದು. ಅದಾದ್ಮೇಲೆ ಎಷ್ಟು ಬೆಂಗಳೂರು ಎಷ್ಟು ಗಲಾಟೆ ಆಗಿದ್ದು. ನಾವು 19ನೇ ತಾರೀಕೆ ಮಾಡಿದ್ರಿ ಗುರುಜಿ. ಪಾಪುಗೆ ಇದು ಅದು ಕೇಳ್ಬೇಕು ಗುರುಜಿ. ಗಂಡ್ ಮಗು ಗುರುಜಿ. ಮಗು ಏನಂತ ಹೇಳ್ಬೇಕಂತ ಇದ್ದೀರಾ? ಇನ್ನು ನಾವ್ ಇದ್ ಮಾಡ್ಲಿಲ್ಲ ಗುರುಜಿ, ನಿಮ್ನೆ ಕೇಳ್ಬೇಕು ಅಂತ 5 ತಿಂಗಳಿಂದ ಟ್ರೈ ಮಾಡ್ತಾ ಇದೀನಿ. ಅವತ್ತಿಂದ ಗುರುಜಿ ಇವತ್ತು ಲೈನ್ ಸಿಕ್ಕಿದೆ. ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಹೊಸಕೋಟೆ ಹತ್ರ ಗುರುಜಿ. ನೋಡಿ, ಒಂದು ಒಳ್ಳೆ ನೇಮ್ ರವಿಚಂದ್ರನ್ ಕೂಡ ಇದೇ ಥರ ಡೇಟ್ ಆಫ್ ಬರ್ತ್ 3 and 7 ಕಾಂಬಿನೇಷನ್ನು. ಖಂಡಿತ ಕೂಡ ಅವರು ಕೂಡ 3 and 7 30ನೇ ತಾರೀಕು. ಆದರೆ ಅವ್ರಿಗೆ ರಣಧೀರ ಅಂದರೆ 20 ಬರುತ್ತೆ, ಪಿರಮಿಡ್ ನಂಬರ್ 6 ಬರುತ್ತೆ. ನೋಡಿ, ರಣಧೀರ ಆ ನನ್ನ ನೇಮ್ ಕೂಡ ತುಂಬ ಸಖತ್ತಾಗಿರುತ್ತೆ. ಅದು ಬಿಟ್ಟರೆ ಆರ್ಯನ್ ದಿ ಬೆಸ್ಟ್ ನೇಮ್. ಆರ್ಯನ್ ಇಲ್ಲ ರಣಧೀರ್ ಯಾವ ಚೆನ್ನಾಗಿದೆ? ಆರ್ಯನ್ ಅಂದರೆ 10 ಬರುತ್ತೆ, ಪಿರಮಿಡ್ ನಂಬರ್ 6 ಬರುತ್ತಮ್ಮ, ಸಖತ್ ನೇಮ್. ರಣಧೀರ್ ಅಂದರೆ 20 ಬರುತ್ತೆ, ಪಿರಮಿಡ್ ನಂಬರ್ 6 ಬರುತ್ತೆ. 2 6 ಬರುತ್ತೆ ಪಿರಮಿಡ್ ನಂಬರು. ಟೋಟಲ್ ಚೇಂಜ್ ಆಗುತ್ತೆ. ಇವೆರಡರಲ್ಲಿ ಯಾವ್ದು ಒಂದೇ ಇಡಿ. ಆರ್ಯನ್ ಬೇಕಾದ್ರೆ ಇಡೀ ಸಖತ್ತಾಗಿರುತ್ತೆ, ಇಲ್ಲ ರಣಧೀರ್ ಅಂತ ಇಡಿ. ಖಂಡಿತ ಕೂಡ ಸಖತ್ ರಾಜಯೋಗ ಬರುತ್ತೆ. ಆ 2 ಅನ್ನೋ ನಂಬರ್ ತುಂಬ ಚೆನ್ನಾಗಿರುತ್ತೆ. ಖಂಡಿತ ಕೂಡ ಆ 2 ಅನ್ನೋ ನಂಬರ್. ಅದಕ್ಕೆ ರವಿಚಂದ್ರನ್ ಅವರು ಆ ದುಶ್ಯ ಪಿಕ್ಚರ್ಲಿ 2ನೇ ತಾರೀಕಿಗೆ ಒಂದು ಮರ್ಡರ್ ಆಗುತ್ತೆ. ಆ ಕತೆ 2ನೇ ತಾರೀಕಿನ ಮೇಲೆ ಮೂವ್ ಆಗ್ತಾ ಹೋಗುತ್ತೆ. ಸಖತ್ ಸಕ್ಸಸ್ಸನ್ನು ಕಂಡ್ರೆ ಇತ್ತೀಚೆಗೆ ಒಂದು ಬಿಡುಗಡೆ ಅಂತ ಸಿನಿಮಾದಲ್ಲಿ ಅದು ಒಳ್ಳೆ ಸಿನಿಮಾ. ಖಂಡಿತ ಕೂಡ ಸಖತ್ ವೈಬ್ರೇಷನ್ನು. ಹಾಗಾಗಿ 1 ಮತ್ತು 2 ಸಖತ್ ರಾಜೋಗು ಡೇಟ್ ಆಫ್ ಬರ್ತು. ಹಾಗಾಗಿ ನೇಮ್ ನಂಬರ್ ಕೂಡ ಅದನ್ನು ವೈಬ್ರೇಷನ್ ತಂದು ಕೊಡುತ್ತೆ. ಇಲ್ಲ ರಣಧೀರ್ ಇಲ್ಲ ಆರ್ಯನ್ ಅಂತ ನೇಮ್ ಇಡಿ, ಸಖತ್ ಒಳ್ಳೇದಾಗುತ್ತೆ. ತುಂಬ ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ಮತ್ತೆ ನಕ್ಷತ್ರ ಮತ್ತೆ ಡೇಟ್ ಯಾವುದು ನೋಡಿ ಅಮ್ಮ, ಇವರೇನಾಗುತ್ತೆ ಸ್ವಾತಿ ಚಿತ್ತಾ ನಕ್ಷತ್ರ ಕನ್ಯಾ ರಾಶಿಯಲ್ಲಿ ಜನನವಾಗಿದ್ದಾರೆ. ಸಖತ್ ವೈಬ್ರೇಷನ್. ಕಟಕ ಲಗ್ನದಲ್ಲಿ ಹುಟ್ಟಿದ್ರು. ನೋಡಿ, ಕಟಕ ಲಗ್ನ ದೇವೇಗೌಡರು ಕೂಡ ಕಟಕ ಲಗ್ನದಲ್ಲಿ ಹುಟ್ಟಿರೋರು. ನೋಡಿ, ಭಾಳ ಪವರ್ಫುಲ್ ಐತೆ. ಜಾತಕದಲ್ಲಿ ಶುಕ್ರ ಹುಚ್ಚನಾಗಿದ್ದಾನೆ, ರವಿ ಕೂಡ ಹುಚ್ಚನಾಗಿದ್ದಾನೆ. ಸೆಂಟ್ರಲ್ ಗೌರ್ಮೆಂಟ್ ಕೆಲಸ ಸಿಗುತ್ತೆ ಅಂತ ಹೇಳ್ತೆ. ಬುಧ ತುಂಬ ಚೆನ್ನಾಗಿದ್ದಾನೆ, ಗುರು ತುಂಬ ಸಖತ್ತಾಗಿದ್ದಾನೆ, ಚಂದ್ರ 3ನೇ ಮಲೆ ಚೆನ್ನಾಗಿದ್ದಾನೆ, ಕುಜ 5ನೇ ಮಲೆ ಇದ್ದಾನೆ. ಸಖತ್ತು ಒಳ್ಳೆ ಜಾತಕ ಅಂತ ಹೇಳುತ್ತೆ, ತುಂಬ ಚೆನ್ನಾಗಿದೆ. ಈ ಚಿತ್ತಾ ನಕ್ಷತ್ರದಲ್ಲಿ ಜನನವಾದರೆ ಏನಾಗುತ್ತೆ, ಹೆಸರು ಪಾಪಿಯಿಂದ ನಕ್ಷತ್ರ ನೇಮ್ ಸ್ಟಾರ್ಟ್ ಆಗುತ್ತೆ. ದಯವಿಟ್ಟು ಅದೆಲ್ಲ ಬೇಡ. ಅದೇ 2ನೇ 3ನೇ ಪದ 4ನೇ ಪದ ತುಲಾ ರಾಶಿ ಬರುತ್ತೆ. ಚಿತ್ತಾ ನಕ್ಷತ್ರದಲ್ಲಿ ರೀಯಿಂದ ನೇಮ್ ಸ್ಟಾರ್ಟ್ ಆಗುತ್ತೆ. ಅದರಲ್ಲಿ ನೀವು ನಕ್ಷತ್ರ ನೇಮ್ ಬಿಟ್ಟರೆ ರಾಯಿಂದ ಆಗುತ್ತೆ. ನಾನು ಅಶ್ವಿನಿ ನಕ್ಷತ್ರ ಮೇಷರಾಶಿಯಿಂದ ಎ ಇಂದ ಅಕ್ಷರ ಬರುತ್ತೆ. ಅದಕ್ಕೆ ನ್ಯೂಮರಾಜಿ ಪ್ರಕಾರ ನೇಮನ್ನು ಕೊಟ್ಟಿರೋದು.
ಜಾತಕ ತುಂಬ ಚೆನ್ನಾಗಿರೋದ್ರಿಂದ ಸಖತ್ ವೈಬ್ರೇಷನ್ ನಕ್ಷತ್ರಗಳು ಹೇಳ್ತೀನಿ ನೋಡಿ. ಇಲ್ಲೇನಾಗುತ್ತೆ, ಚಿತ್ತ ನಕ್ಷತ್ರಕ್ಕೆ ದಿ ಬೆಸ್ಟ್ ನಕ್ಷತ್ರ ಸಖತ್ ವೈಬ್ರೇಷನ್. ಅಂದರೆ ಒಂದೇ ಒಂದು ನೋಡಿ, ಇಲ್ಲಿ ಭಾಳ ವಿಶೇಷವಾಗಿ ಆರಿದ್ರ, ಸ್ವಾತಿ, ಶತಭಿಷ ನಕ್ಷತ್ರ ಸಖತ್ತು ವೈಬ್ರೇಷನ್ ನಕ್ಷತ್ರ. ಈ ನಕ್ಷತ್ರಕ್ಕೆ ಹೆಚ್ಚಾಗಿ ಕೆಲಸ ಮಾಡಬೇಕು. ಲಕ್ಕಿ ಡೇಟ್ 1, 3, 6 ಅಲ್ಲ 1, 10, 19, 3, 12, 21, ಅದೇ ಥರ 9, 18, 27 ಡೇಟ್. ಈ ಡೇಟಲ್ಲೇ ಯಾವ್ದಾದ್ರು ಸ್ಕೂಲ್ಗೆ ಅಡ್ಮಿಷನ್ ಮಾಡಿ ತುಂಬ ಲಕ್ಕನ್ನ ಕಾಣುತ್ತೆ. 5, 3, 7 ತುಂಬ ಡೇಂಜರ್ ಡೇಟು, ತುಂಬ ಒಳ್ಳೇದಾಗುತ್ತಮ್ಮ. ಒಳ್ಳೆಯದಲ್ಲಿ ನೋಡಿ, ರೋಹಿತ್ ಶರ್ಮಾ ಕೂಡ 3 and 7 ಕಾಂಬಿನೇಷನ್ ನೋಡಿ, ಸಖತ್ ವೈಬ್ರೇಷನ್. ಈ ಡೇಟರು ಸಾಧನೆ ಮಾಡೋದ್ರ ಕಡೆ ಗಮನ ಇರ್ತಾರೆ, ಒಂದು ಸ್ವಲ್ಪ ಮನೆ ಕಡೆನೂ ಗಮನ ತೋರಿಸಿ ತುಂಬ ಒಳ್ಳೇದಾಗುತ್ತೆ. ಒಳ್ಳೇದಾಗಲಮ್ಮ. ಧನ್ಯವಾದಗಳು ಲಕ್ಷ್ಮಿ ಅವರೇ. ಗುರುಜಿನು ನೀವಾಗಲೇ ಹೇಳ್ತಾ ಇದ್ರಿ, ಮುಂದಿನ ದಿನಗಳಲ್ಲಿ 12 ರಾಶಿಗಳವರಲ್ಲಿ ಒಂದು ರಾಶಿಗೆ ತುಂಬಾ ಕಷ್ಟ ಎದುರಾಗುತ್ತೆ, ಗಂಡಾಂತರ ಎದುರಾಗುತ್ತೆ, ತುಂಬಾ ಕಷ್ಟವನ್ನ ಅನುಭವಿಸ್ಬೇಕಾಗತ್ತೆ ಅಂತ. ಅದ್ಯಾವ ರಾಶಿ, ಯಾವ ಕಾರಣಕ್ಕೆ ಕಷ್ಟವನ್ನ ಅನುಭವಿಸ್ಬೇಕು ತಿಳಿಸ್ಕೊಡಿ. ನೋಡಿ, ನಾನು ಯಾವಾಗಲೇ ಮಾತಾಡಿದ್ರು ಜ್ಯೋತಿಷ ಆಧಾರವಾಗಿ, ನ್ಯೂಮರಾಜ್ ಆಧಾರವಾಗಿ ಮಾತಾಡ್ತೀನಿ. ನಾನು ಹೇಳ್ಬೇಕಾದ್ರೆ ದೇವಸ್ಥಾನವನ್ನು ಸೇರಿಸ್ಬಿಟ್ಟು ಹೇಳಾಗ್ತೀನಿ. ಹಾಗಾಗಿ ನಾನು ಹೇಳಿದಂಥ ಡೇಟಲ್ಲಿ ದೇವಸ್ಥಾನಕ್ಕೂ ಕೂಡ ಅನಾಹುತ ಆಗಿದ್ದೇವೆ. ಯಾರು ಬೇಕಾದ್ರೂ ಪೂಜಿಸೋಂಥ ದೇವಸ್ಥಾನ ಆಗಿರ್ಬೋದು. ಅದು ನಾನು ದೇವ್ರ ಭಕ್ತನೇ. ಅದಕ್ಕಾಗಿ ದಯವಿಟ್ಟು ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ತುಂಬ ಕಷ್ಟವನ್ನು ಅನುಭವಿಸ್ತೀರಾ. ಅವ್ರ ಆಶಯರು ತುಂಬ ಅಷ್ಟಿಷ್ಟು ನೋವನ್ನು ಅನುಭವಿಸೋಕ್ಕಲ್ಲ. ಯಾಕಂದರೆ ಈ ರಾಶಿ ಫಲ ಜಾತಕ ಈ 9 ಗ್ರಹಗಳ ಮೇಲೆ ನಿಂತಿರುತ್ತೆ. ಈ 9 ಗ್ರಹದಲ್ಲಿ ತುಂಬ ಯೋಗ ಕೊಡೋ ಗ್ರಹಗಳೇ ಒಂದು ಶನಿ ಗ್ರಹ. ನೋಡಿ, ಇತ್ತೀಚೆಗೆ ತುಂಬ ಜನಕ್ಕೆ ಹೆಣ್ಮಕ್ಳಿಗೆ ಮಾಧ್ಯಮಗಳನ್ನು ನೋಡಿ 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 ಜ್ಯೋತಿಷ್ಯ ಅರ್ಥ ಆಗ್ಬಿಟ್ಟೈತೆ. 7.5 ಅಷ್ಟಮ ಶನಿ ಇದೆಲ್ಲ ನಿಮಗೆ ಜನರಲ್ ಪ್ರಾಕ್ಟೀಸ್ ಆಗೈತೆ. ಇದ್ರ ಮಧ್ಯದಲ್ಲಿ ಒಂದು ಹೇಳ್ತೀನಿ ನೋಡಿ, ಇವಾಗ ಮೋದಿಯವ್ರಿಗೂ 7.5 ಪ್ರೈಮ್ ಮಿನಿಸ್ಟರ್ ಆದರು. ಅವರು ಕೂಡ ಅನುರಾಧ ನಕ್ಷತ್ರ ವೃಶ್ಚಿಕ ರಾಶಿ. ಮತ್ತು ಯಾಕೆ ಆಗಬೇಕಾಗಿತ್ತು? ಏನು ಪ್ರೈಮ್ ಮಿನಿಸ್ಟರ್ ಆಗೋದೇನು ಹುಡುಗಾಟ್ಕೊಳ್ಳಿ ಮಾತಾ? 7.5 ಇದ್ದಲ್ಲೂ ಕೂಡ ಪ್ರೈಮ್ ಮಿನಿಸ್ಟರ್ ಆದರು. ನೋಡಿ, ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಜನಕ್ಕೆ ಹೇಳಿ ಪರಿಹಾರಕ್ಕೆ ಶಾಂತಿ ಮಾಡೋಕ್ಕೆ ಮಾತ್ರ ಅವೆಲ್ಲ ಪಾಯಿಂಟು. ಅನುಭವಿಸೋರಿಗೆ ದೆಸೆ ಬೇಕು. ನಿಮ್ಮ ಜಾಗದಲ್ಲಿ ಗಂಡ, ಹೆಂಡತಿ, ಆರೋಗ್ಯ, ಮರಣ ಇವೆರಡೂ ಡಿಸೈಡ್ ಮಾಡೋದೇ ಒಂದು ಗುರುಗ್ರಹ, ಒಂದು ಶನಿಗ್ರಹ. ಸರಿ ಗುರುಜಿ, ಅದ್ಯಾವ ರಾಶಿ ಅನ್ನೋದು ನಮಗೂ ಕ್ಯೂರಿಯಾಸಿಟಿ ಇದೆ, ವೀಕ್ಷಕರಿಗೂ ಕ್ಯೂರಿಯಾಸಿಟಿ ತುಂಬ ಇದೆ. ಕೇಳ್ತೀನಿ ವೀಕ್ಷಕರೇ, ನೀವು ತಿಳ್ಕೊಳ್ಬೇಕಾದ್ರೆ ಗುರುಜಿನು ನೀವಾಗಲೇ ಹೇಳ್ತಾ ಇದ್ರಿ ಯಾವ ರಾಶಿ ತುಂಬ ಕಷ್ಟ ಅನುಭವಿಸುತ್ತೆ ಮುಂದಿನ ದಿನಗಳಲ್ಲಿ, ತಿಳಿಸ್ಕೊಡಿ. ನೋಡಿ, ಏನೋ ಹೇಳ್ತಾವ್ರಂತ ತಿಳ್ಕೊಬೇಡಿ, ಹೇಳೋದೇ ನಡೆಯೋದು. ಯಾಕಂದರೆ ಇವತ್ತರೆಗೂ ನಾವು ಹೇಳ್ದವೆಲ್ಲ ನಡೆದವೆ. ಇಲ್ಲಿ ಯಾವುದು ನಾವೇನು ಆ ಪರಿಹಾರ ಇದೆ, ಈ ಪರಿಹಾರ ಇದೆ, ಶಾಂತಿ ಮಾಡ್ಕೊಂಡಿಲ್ಲ. ಆಗುತ್ತೆ ಅಂದರೆ ಅದು ಹಾಗೆ ಆಗುತ್ತೆ. ಇಲ್ಲಿ ಆಳವಾಗಿ ನೋಡಿದಾಗಲೇ ಅರ್ಥ ಆಗ್ತೈತೆ. ಜಾತಕದಲ್ಲಿ ಶನಿ ಮತ್ತು ಗುರು ಬಹಳ ಇಂಪಾರ್ಟೆಂಟ್ ಆಗ್ತಾರೆ. ಒಬ್ಬ ಜೀವನದಲ್ಲಿ ನೆಲೆಯಾಗಿ ನಿಲ್ಲಬೇಕು ಅಂದರೆ ಶನಿ ತುಂಬ ಚೆನ್ನಾಗಿರ್ಬೇಕು ಜಾತಕದಲ್ಲಿ. ತುಂಬ ಅಂದರೆ ಭಾಳ ಚೆನ್ನಾಗಿರ್ಬೇಕು. ಹಾಗಾಗಿಯೇ ಜಾತಕದಲ್ಲಿ ಶನಿ ನಡಿಬೇಕಾದ್ರೆ ತುಂಬ ಜನ ಮುಖ್ಯಮಂತ್ರಿ, ಪ್ರೈಮ್ ಮಿನಿಸ್ಟರ್ ಎಲ್ಲ ಜಾಸ್ತಿ ಜನ ಲೀಸ್ಟಲ್ಲಿ ಸಿಗ್ತಾರೆ. ತುಂಬ ಪರ್ಮನೆಂಟಾಗಿ ನಿರಂತರವಾಗಿ 5 ವರ್ಷವನ್ನು ಮೇಂಟೈನ್ ಮಾಡಿ ಮತ್ತೆ ಎಲೆಕ್ಷನ್ ಗೆಲ್ಬರ್ಬೋದು. ಬೇರೆ ದೇಶಗಳೆಲ್ಲ ಆದಾಗ ಮುಖ್ಯಮಂತ್ರಿನೂ ಪ್ರೈಮ್ ಮಿನಿಸ್ಟರ್ ಆದಾಗ ಈ ಜರ್ಕ್ ಹೊಡಿತು, ಸ್ವಲ್ಪ ಜರ್ಕ್ ಹೊಡೆದು ಹೆಚ್ಚು ಕಮ್ಮಿ ಆಗುತ್ತೆ. ಜೂನ್ದಲ್ಲಿ ಒಬ್ಬ ವ್ಯಕ್ತಿ, ಒಬ್ಬ ಕಡು ಬಡವ ಕೂಡ ಚೆನ್ನಾಗಿರ್ಬೇಕು ಅಂದರೆ ಜಾತಕದಲ್ಲಿ ಶನಿ ಭಾಳ ಚೆನ್ನಾಗಿರ್ಬೇಕು. ಒಬ್ಬ ಶನಿ ಆಯುಷ್ಕಾರಕ ಆಗ್ತಾನೆ, ಸಾವನ್ನು ಕೂಡ ಕೊಡ್ತಾನೆ. ಅವನು ತುಂಬ ಶನಿ ಎಲ್ಲವನ್ನೂ ಲೆಕ್ಕಾಚಾರವಾಗಿ ನೋಡ್ತಾನೆ ಜಾತಕದಲ್ಲಿ. ಶನಿ ಆದಮೇಲೆ ಜೀವನದಲ್ಲಿ ಬಹಳ ಓದು, ವಿದ್ಯೆ, ಬುದ್ಧಿ, ನಿಪುಣತನ, ಒಂಥರ ರಾಜತಂತ್ರ ವಿದ್ಯೆಗಳೆಲ್ಲ ಈ ಬುಧ ಮತ್ತು ಗುರು ಕಾಂಬಿನೇಷನಲ್ಲೇ ಜಾಸ್ತಿ ಸಿಗೋದು. ಇವರಿಬ್ಬರು ಬಹಳ ಚೆನ್ನಾಗಿದ್ದಾಗ ಒಂಥರ ವೈಬ್ರೇಷನ್ ಜಾತಕ. ಅಂದರೆ ಊರಿಗೆ ಒಂದು ವ್ಯಕ್ತಿ, ದೇಶಕ್ಕೆ ಒಂದು ವ್ಯಕ್ತಿ, ಒಂದು 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 ವೈಬ್ರೇಷನ್, ದೇಶಕ್ಕೆ ಒಂದು ವ್ಯಕ್ತಿ ಆಗೋಂಥ ಗುಣಗಳನ್ನ ಕೊಡ್ತಾನೆ ಈ ಬುಧ ಮತ್ತು ಗುರುಗ್ರಹ. ಜಾತಕದಲ್ಲಿ ತಂದೆ ತಾಯಿ ಒಳ್ಳೆಯರಾಗ್ಬಿಟ್ರೆ, ಇಲ್ಲ ಊರೊಳಗೆ ಒಳ್ಳೆಯರಾಗ್ಬಿಟ್ರೆ ಒಳ್ಳೆ ವ್ಯಕ್ತಿ ಆಗ್ತಿರೋದು ಅದು ತಪ್ಪಾಗುತ್ತೆ.
ಜಾತಕನೇ ಚೆನ್ನಾಗಿದ್ದಾಗ ಊರೇ ಚೆನ್ನಾಗಿರುತ್ತೆ ಖಂಡಿತ ಕೂಡ. ಹಾಗಾಗಿ ಇದರಲ್ಲಿ ಏನಾಗುತ್ತೆ, ಇಲ್ಲಿ ಮಹತ್ವ ಬುಧನ ನಾವು ತಗೋತಾ ಇಲ್ಲ, ಗುರುಗ್ರಹ ಶನಿಗ್ರಹನೇ ಭಾಳ ಇಂಪಾರ್ಟೆಂಟ್ ಆಗ್ತಾರೆ. ಒಂದು ಜಾತಕವನ್ನು ಹುಟ್ಟಬೇಕಾದ್ರೆ ಅವ್ರು ಓಕೆ ಹೇಗೋ ಇದ್ದಾಗ ಹೇಗೋ ಬದುಕ್ತಾರೆ. ಆದರೆ ಹುಟ್ಟಿದ ನಂತರ ಈ ಒಂದು ಗುರುಬಲ ಶನಿ ಬಲದ ಮೇಲೆ ಡಿಸೈಡ್ ಆಗುತ್ತೆ. ಜನವರಿ 17ನೇ ತಾರೀಕಿಗೆ ಶನಿ ಬದಲಾವಣೆ ಆಗ್ತಾನೆ. ಯಾವ ರಾಶಿ ಕೆಟ್ಟದ್ದು ಮಾಡ್ತಾನೆ, ಯಾವ ರಾಶಿ ಗಂಡಾಂತರ ಇದೆ, ಇದೇ ಶನಿವಾರ ಮುಂದಿನ ಶನಿವಾರ ಹೇಳ್ತೀನಿ. ಓಕೆ ಗುರುಜಿ, ಕಾರ್ಯಕ್ರಮದಲ್ಲಿದ್ದು ಸಾಕಷ್ಟು ಮಾಹಿತಿನ ತಿಳಿಸ್ಕೊಟ್ರಿ, ಧನ್ಯವಾದ. ದೇವರೆಲ್ಲರೂ ಚೆನ್ನಾಗಿಟ್ಟಿರಲಿ. ವೀಕ್ಷಕರೇ, ಇನ್ನು ಆರ್ಯವರ್ಧನ್ ಗುರುಜಿಯವರ ಕಚೇರಿ ವಿಳಾಸ ಹೀಗಿದೆ, ನೋಟ್ ಮಾಡ್ಕೊಳ್ಳಿ. ಆರ್ಯವರ್ಧನ್ 159 ಸ್ಟಾರ್ ನೇಮ್ ಆರ್ಯ, ಸಂಖ್ಯಾಶಾಸ್ತ್ರಜ್ಞರು, ನಂಬರ್ 1ನೇ ಮುಖ್ಯ ರಸ್ತೆ, ಉಮಾ ಚಿತ್ರಮಂದಿರದ ಹತ್ತಿರ, ರಾಷ್ಟ್ರೋತ್ಥಾನ ಪರಿಷತ್ ರಸ್ತೆ, ಕೆಂಪೇಗೌಡ ನಗರ, ಗುಟ್ಟಹಳ್ಳಿ ಮುಖ್ಯ ರಸ್ತೆ, ಬೆಂಗಳೂರು 560019. ಇನ್ನು ಫೋನ್ ನಂಬರ್ಸ್ ಹೀಗಿದೆ: 08065555511, 9741971111, 9741791111, 8861888886. ವೀಕ್ಷಕರೇ, ಇದಾಗಿತ್ತು ಈ ಹೊತ್ತಿನ ವಿಶೇಷ. ನೆನಪಲ್ಲಿ ನ್ಯೂಸ್ ಅಂದ್ರೆ ಪಬ್ಲಿಕ್ ಟಿವಿ.